ಈ ರಾತ್ರಿ ವೇಳೆಗಾಗಿ ನಿಮ್ಮ ಪಾದದ ಬಳಿಗೆ ಬರ್ತಾ ಇದ್ದೀವಿ. ತಂದೆ ದೇವರೇ, ಕತ್ತಲೆಯ ಒಂದು ಲೋಕದಿಂದ ಬೆಳಕಿನ ರಾಜ್ಯಕ್ಕೆ ನಮಗೆ ಕರೆತಂದು ಈ ವಿಧವಾಗಿ ನಮ್ಮನ್ನ ರಕ್ಷಿಸಿ ಆಶೀರ್ವದಿಸಿ ಝೂಮ್ ಮೀಟಿಂಗ್ ಮುಖಾಂತರ ತಂದೆ ದೇವರೇ ಬ್ರದರ್ ಮುಖಾಂತರ ನಮಗೆ ಸತ್ಯ ವಾಕ್ಯಗಳನ್ನ ಲೋಕಾದಿಯಿಂದ ಮರೆಯಾಗಿದ್ದ ಒಂದು ಜ್ಞಾನವನ್ನ ನಮಗೆ ಈ ಅಂತ್ಯ ದಿನಗಳಲ್ಲಿ ನಮಗೆ ತಿಳಿಯಪಡಿಸ್ತಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಕೃತಜ್ಞತೆಗಳಾಗಿದ್ದೇನೆ. ತಂದೆಯ ದೇವರೇ, ನಿಮ್ಮ ಮಕ್ಕಳಾಗಿ ನಮ್ಮನ್ನ ಆರಿಸಿಕೊಂಡು ಈ ಚಿಕ್ಕ ಎಂಡಲ್ಲಿ ತಂದೆಯ ದೇವರೇ ಈ ವಿಧವಾಗಿ ಸತ್ಯಗಳನ್ನ ಮತ್ತೆ ಆದಿಯಲ್ಲಿ ಮರೆಯಾಗಿದ್ದ ಒಂದು ಜ್ಞಾನವನ್ನ ನಮಗೆ ದಯಪಾಲಿಸ್ತಾ ಇರೋದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ತಂದೆಯ ದೇವರೇ, ಈ ಊಟವನ್ನ ಅಥವಾ ಈ ಪ್ರಾರ್ಥನೆಯ ಮುಖಾಂತರ ತಂದೆಯ ದೇವರೇ ಆರಂಭಿಸಲು ಕೊಟ್ಟಂತ ಈ ಮಹಾಪ್ರೀತಿ ಕರುಣೆಗಾಗಿ ಸ್ತೋತ್ರ ಮಾಡ್ತೇನೆ. ಆದಿಯಿಂದ ಅಂತ್ಯದವರೆಗೂ ನಮ್ಮ ಗಮನ, ನಮ್ಮ ಶ್ರದ್ಧೆ, ನಮ್ಮ ಮನಸ್ಸು, ನಮ್ಮ ಒಂದು ಜ್ಞಾನ ವಾಕ್ಯದ ಮೇಲೆ ಮತ್ತೆ ನಿಮ್ಮ ಮೇಲೆ ಇರಲಿ ಅಂತ ಸಹ ಪ್ರಾರ್ಥಿಸ್ತಾ ಇದ್ದೀನಿ. ತಂದೆಯ ದೇವರೇ, ಕೇಳುವ ವಾಕ್ಯಗಳ ಪ್ರಕಾರ ನಮ್ಮ ಜೀವಿತವನ್ನು ನಮ್ಮನ್ನು ಸಹ ಶುದ್ಧೀಕರಿಸಿಕೊಂಡು ನಮ್ಮಲ್ಲಿರುವ ಕುಂದುಕೊರತೆಗಳನ್ನು ತೆಗೆದುಹಾಕಿ ಕ್ರಿಸ್ತನ ಸಾರೂಪ್ಯಕ್ಕೆ ಬೆಳೆದು ಕರ್ತನೆ ನಮಗಿಟ್ಟಿರುವ ಒಂದು ಬಿರುದನ್ನು ಒಂದು ಓಟವನ್ನ ಓಡಿ ಮುಗಿಸಲು ಸಹಾಯ ಮಾಡಿ ಅಂತ ಕೇಳ್ಕೊತೇನೆ. ಅಪ್ಪ, ನಿಮ್ಮ ಕರಗಳಲ್ಲಿ ಇನ್ನು ಯಾರೆಲ್ಲ ಮೀಟಿಂಗ್ ಜಾಯ್ನ್ ಆಗಿಲ್ವೋ ಅವ್ರನ್ನ ಸಹ ಒಪ್ಪಿಸ್ಕೊಡ್ತೇನೆ. ಅವರು ಸಹ ಬೇಗ ಬಂದು ಜಾಯ್ನ್ ಆಗುವಂತೆ ಮತ್ತೆ ಬಂದಿರೋ ಮಕ್ಕಳನ್ನು ಸಹ ಆಶೀರ್ವದಿಸಿ ಏಕಾಗ್ರತೆ ಏಕ ಮನಸ್ಸನ್ನ ನಮಗೆ ದಯಪಾಲಿಸಿ ಒಂದು ಪರಿಪೂರ್ಣವಾದ ಪ್ರೀತಿಯನ್ನ ಸಂತೋಷವನ್ನ ನಮ್ಮೆಲ್ಲರಿಗೂ ದಯಪಾಲಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತಾ ಈ ಪುಟ್ಟ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನ ಒಡೆಯನು ನಿಮ್ಮ ಪ್ರಿಯ ಮಗನಾಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವಗಳ ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ಸದಾವಕಾಶವನ್ನ ತಂದೆ ದೇವರು ಮತ್ತೊಂದು ವಾರ್ತೆ ನಿಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ನಾವು ನೋಡ್ತಿರುವಂತ ನಿನ್ನ ರಾಜ್ಯ ಬರಲಿ ಅನ್ನುವಂತ ಸಂಪುಟದ ಎಷ್ಟನೇ ಭಾಗವನ್ನು ನೋಡ್ಬೇಕಾಗಿದೆ ಇವತ್ತು ನಮ್ಮ ಪಾಠದಲ್ಲಿ. ಬ್ರದರ್ 79 ಅಲ್ವಾ? ಸೊ ನಾವು ಎಲ್ಲಿಗೆ ನಿಲ್ಸಿದೀವಿ ಕರೆಕ್ಟ್ ಆಗಿ? ಪುಟ 126 ಕಡೆ ಪ್ಯಾರ. ಓಕೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗಿ. ಹೌದು. ಓಕೆ, ಸೊ ನಾವು ಲಾಸ್ಟ್ ಟೈಮ್ ನೋಡಿದ ಪ್ರಕಾರವಾಗಿ ಆ ಒಂದು ಕ್ರಿಸ್ತನ ಕರೆಯನ್ನ ಈ ಅಂತ್ಯ ದಿನದಲ್ಲಿ ಯಾರು ಗ್ರಹಿಸ್ಕೊಳ್ತಾರೆ ಅನ್ನೋಂಥ ವಿಷಯವನ್ನ ನಾವು ನೋಡ್ತಿರ್ಬೇಕಾದ್ರೆ, ಉನ್ನತ ಕರೆಯ ಅಂತ್ಯವು ಮುಚ್ಚುವಂತ ಬಾಗಿಲಲ್ಲ ಅನ್ನೋಂಥ ವಿಷಯ ಯಾರು ಕೂಡ ಅದನ್ನ ಗ್ರಹಿಸ್ಕೊಳ್ತಾರೆ ಮತ್ತೆ ಯಾರೆಲ್ಲ ಒಂದು ದಾರಿಯಲ್ಲಿ ನಡೀತಾರೆ ಮತ್ತೆ ಆ ಒಂದು ಕರೆ ಅಂತ್ಯವಾಗೋದಕ್ಕಿರುವಂತಹ ಹಲವಾರು ಕಾರಣಗಳೇನು ಅನ್ನೋ ವಿಷಯವನ್ನು ಕೂಡ ನೋಡಿದ್ವಿ. ಮಾತ್ರವಲ್ಲ, ಆ ಒಂದು ಮೊದಲಿಗಿತ್ತಿ ಕ್ರಿಸ್ತನಿಗೆ ಮೊದಲಿಗಿತ್ತಿ ಆಗಿರುವಂತಹ ಕನ್ಯೆ ಆಗಿರುವಂತಹ ಸಭೆ ತನ್ನನ್ನ ಹೇಗೆ ಸಿದ್ಧಪಡಿಸ್ಕೊಳ್ತಾರೆ ಅನ್ನೋ ವಿಷಯವನ್ನು ಕೂಡ ನಾವು ನೋಡಿದ್ವಿ. ಇವತ್ತು ಮುಂದುವರೆದು ಪಾರ್ಟ್ 79 79ನೇ ಭಾಗದಲ್ಲಿ ಪೇಜ್ ನಂಬರ್ 126 ಅಲ್ಲಿ ಇರುವಂತಹ ಉಳಿದ ವಿಷಯವನ್ನ ನಾವು ಸ್ಟಡಿ ಮಾಡೋಣ. ಓದ್ತೀರಾ? ಈ ಗುಣಲಕ್ಷಣವನ್ನು ಅಭಿವೃದ್ಧಿಪಡಿಸುವುದಕ್ಕೂ ಮತ್ತು ನಿರೂಪಿಸುವುದಕ್ಕೂ ಆಕೆಯನ್ನು ವಿಚಾರಣೆಗೆ ಒಳಪಡಿಸಿ ಪರೀಕ್ಷಿಸಬೇಕು. ಆಕೆಯ ಆತ್ಮವಿಶ್ವಾಸ, ಆಕೆಯ ಸಹನಾಶಕ್ತಿ, ಕೆಟ್ಟ ಮತ್ತು ಒಳಿತುಗಳಲ್ಲಿ ಕರ್ತನ ಬಗ್ಗೆ ಆಕೆಗಿರುವ ಸ್ವಾಮಿ ನಿಷ್ಠೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಸಾಬೀತುಪಡಿಸಬೇಕು. ಆ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದವರು ಮತ್ತು ಪರೀಕ್ಷಿಸಲ್ಪಟ್ಟವರು ಮತ್ತು ಪರೀಕ್ಷೆಯ ಮೂಲಕ ಪ್ರಾಮಾಣಿಕರೆಂದು ರುಜುವಾತುಪಟ್ಟವರು ಮಾತ್ರವೇ ಸದಾಕಾಲ ಮದುವಣಿಗೆತ್ತಿಯೆಂದು ಕರ್ತನೊಂದಿಗೆ ಜೊತೆ ಬಾಧ್ಯಸ್ಥರು, ಎಲ್ಲವುಗಳಿಗೆ ವಾರಸುದಾರರು ಎಂದು ಅಂಗೀಕರಿಸಲ್ಪಡುವರು. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ.
ಯಾಕೊಬ್ಬ 1:12 ಎಂದು ಬರೆದಿರುವಂತೆ ಇದನ್ನು ತೀಕ್ಷ್ಣವಾಗಿ ಸರಿಯಾದ ಅರ್ಥದಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ನಿಷ್ಠೆಯ ಪರೀಕ್ಷೆಯೂ ಸಹ ಮೊದಲಿಂಗನಿಗೆ ನಮ್ಮ ಪ್ರೀತಿಯ ಆಳ ಮತ್ತು ಶಕ್ತಿಯನ್ನು ತೋರಿಸುವಂತೆ ಒಂದು ಹೊಸ ಅವಕಾಶವೆಂಬಂತೆ ಮತ್ತು ಆತನ ಪ್ರೀತಿ ಮತ್ತು ಭರವಸೆಗೆ ವಾಗ್ದಾನಪಡಿಸಿದ ಉನ್ನತಿಗೆ ಮತ್ತೊಂದು ಅರ್ಹತೆ ಎಂಬಂತೆ ಸಂತೋಷವಾಗಿ ಕೈಗೂಡಬೇಕು. ಬರಲಿರುವ ಮಹಿಮೆಯನ್ನು ಕ್ರಿಸ್ತನೊಂದಿಗೆ ಹಂಚಿಕೊಳ್ಳುವವರು ಕರೆಯಲ್ಪಟ್ಟವರು ಮತ್ತು ಅಂಗೀಕರಿಸಲ್ಪಟ್ಟವರು ಮಾತ್ರವಾಗಿರದೆ ಮರಣ ಪರ್ಯಂತ ಪ್ರಾಮಾಣಿಕರಾಗಿರಬೇಕು. ಪ್ರಕಟಣೆ 17:14. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ತಿರುವಂತ ಒಂದು ವಿಷಯ ದೇವರ ಮಕ್ಕಳು ಗ್ರಹಿಸ್ಕೊಳ್ಬೇಕಾಗಿರುವಂತ ವಿಷಯ. ಪ್ರತಿಯೊಬ್ಬರ ಜೀವನದಲ್ಲಿ, ದೇವರ ಮಕ್ಕಳ ಜೀವನದಲ್ಲಿ ನಾನಾ ತರಹದ ಕಷ್ಟಗಳು, ಸಮಸ್ಯೆಗಳು ಇದ್ರೂ ಕೂಡ ಅವರು ಜೀವನವನ್ನ ಮುಂದುವರಿಸೋದಕ್ಕಿರುವಂತ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಅವರ ಮುಂದೆ ಇಟ್ಟಿರುವಂತ ಗುರಿ. ಆ ಗುರಿ ಏನಪ್ಪಾ ಅಂದ್ರೆ ಕ್ರಿಸ್ತನ ಸಾರೂಪ್ಯ, ಕ್ರಿಸ್ತನ ಮೊದಲಿಗಿತ್ತಿ. ಈ ಒಂದು ಗುಣವನ್ನ ಅಭಿವೃದ್ಧಿ ಪಡಿಸ್ಬೇಕಾಗಿರ್ಬೇಕಾದ್ರೆ ದೇವ್ರ ಮಕ್ಕಳಿಗೆ ಈ ಗುಣವನ್ನ ನಾವೆಲ್ಲರೂ ಅಭಿವೃದ್ಧಿ ಪಡಿಸ್ತಾ ಇದೀವಿ ನಾವೆಲ್ಲರೂ ಕೂಡ. ಈ ಸತ್ಯವನ್ನ, ವಾಕ್ಯಗಳನ್ನ ಕೇಳುವಂತ ಉದ್ದೇಶವೇನು? ನಮಗೆ ಕಾಲ ಕಾಲಕ್ಕೆ ದೇವ್ರ ವಾಕ್ಯವನ್ನ ಕೊಡುವುದಕ್ಕಿರುವಂತ ಕಾರಣವೇನು ಅಂತ ನೋಡಿದಾಗ, ಕ್ರಿಸ್ತನ ಪ್ರೀತಿಯ ಸರಸರಿದೆ, ವಾಕ್ಯವನ್ನು ಕೊಡಕ್ಕಿರುವಂತ ಕಾರಣವೇನು ಅಂತ ನೋಡಿದಾಗ, ದೇವರು ನಮ್ಮನ್ನ ಮೊದಲಿಗಿತ್ತಿಯಾಗಿ ಮಾರ್ಪಡಿಸಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವರ ಯೋಜನೆಯಲ್ಲಿ ನಾವು ಆ ಕೆಲಸಕ್ಕೆ ನಾವು ಮುಂದುವರಿತಾ ಇದ್ವಿ. ಹಾಗೆ ನಾವು ದೇವ್ರ ವಾಕ್ಯ ಕೇಳೋದ್ರಿಂದ, ಸತ್ಯವನ್ನ ಅರ್ಥಕೊಳ್ಳೋದ್ರಿಂದ, ಸಮಯಕ್ಕೆ ತಕ್ಕಾಗಿ ಸಭೆಗೆ ಹಾಜರಾಗೋದ್ರಿಂದ, ಎಲ್ಲಾ ಒಂದು ಬೈಬಲ್ನ ಸ್ಟಡಿ ಮಾಡೋದ್ರಿಂದ ಕ್ರಿಸ್ತನ ಮೊದಲಿಗಿತ್ತಿ ಆಗ್ಬಿಡ್ತೀವಾ? ಸಾಧ್ಯತೆ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಇದೆಲ್ಲ ಏನಪ್ಪಾ ಅಂದ್ರೆ ಕ್ರಿಸ್ತನ ಮೊದಲಿಗಿತ್ತಿ ಆಗೋದಕ್ಕೆ ನಮ್ಮನ್ನ ನಾವು ಸಿದ್ಧತೆ ಮಾಡ್ಕೊಳ್ಳಕ್ಕೆ ಇರುವಂತ ದೇವರ ಉಪಕರಣಗಳು, ದೇವರ ಸಹಾಯಕಗಳು. ಈ ಪಾಠಗಳಿರ್ಬೋದು, ಸ್ಟಡಿ ಇರ್ಬೋದು. ಇದು ನಾನು ಕೇಳ್ತಾ ಇದ್ದೀನಿ, ಅದಕ್ಕೆ ನಾನು ಕ್ರಿಸ್ತನ ಮದುವಾಗಿದ್ದೀನಿ, ಮೊದಲಿಗಿತ್ತಿ ಆಗಿದ್ದೀನಿ ಅನ್ನೋದಲ್ಲ. ಕ್ರಿಸ್ತನ ಮೊದಲಿಗಿತ್ತಿ ಆಗೋದು ನಾನು ಬೆಳೆಯೋದಿಕ್ಕೆ, ಆ ಗುಣಗಳನ್ನ ನಾನು ಬೆಳೆಸ್ಕೊಳ್ಳೋದಕ್ಕೆ ನನಗೆ ದೇವರು ಕೆಲವೊಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ಆ ಸಹಾಯ ಏನಪ್ಪಾ ಅಂದ್ರೆ ದೇವರ ವಾಕ್ಯದ ಮೂಲಕ ಸಿಗ್ತಾ ಇದೆ. ಆ ಬಲ ಇರಬಹುದು, ಅದಕ್ಕೆ ಸಿದ್ಧತೆ ಮಾಡುವಂತ ನಾನಾ ತರಹದ ದೇವರಿಂದ ಬರುವಂತ ಅನುಗ್ರಹಗಳಿರ್ಬೋದು. ಇದೆಲ್ಲ ಕೂಡ ನಮ್ಗೆ ಈ ಪಾಠಗಳ ಮೂಲಕ ಸಿಗ್ತಾ ಇದೆ. ಹಾಗೆ ನಾವು ಸಿದ್ಧತೆ ಆಗ್ತಿರ್ಬೇಕಾದ್ರೆ ಅದು ನಮ್ಮ ಗುಣಗಳನ್ನ ಅವಲಂಬಿತವಾಗಿದೆ, ನಮ್ಮ ಗುಣಗಳಲ್ಲಿ ಆಗುವಂತ ಬದಲಾವಣೆಯನ್ನ ಅವಲಂಬಿತವಾಗಿದೆ. ಈ ಗುಣ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವಂತ ಈ ಗುಣ, ಅದು ಬೆಳೀತಾ ಇದೆಯಾ, ಇಲ್ಲ ಬೆಳೆದು ಬಿಟ್ಟಿದೆಯಾ, ಇಲ್ಲ ಬೆಳೆದಿಲ್ವಾ ಅನ್ನೋದನ್ನ ತೋರ್ಸ್ಕೊಡೋದು ಏನಪ್ಪಾ ಅಂದ್ರೆ ಏನಿರ್ಬಹುದು? ತೋರ್ಸ್ಕೊಡೋದು ನಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯ ಬೆಳೀತಾ ಇದೆ ಅಂತ ನಾವ್ ಹೇಳ್ಬಹುದು, ಇಲ್ಲ ಬೆಳೆದು ಬಿಟ್ಟಿದೆ ಅಂತ ಹೇಳ್ಬಹುದು, ಇಲ್ವಾ? ಆದ್ರೆ ನಿಜವಾಗ್ಲೂ ಬೆಳೆದಿದ್ಯಾ ಇಲ್ವಾ ಅಂತ ಏನೋ ಯಾವ ರೀತಿಯಲ್ಲಿ ದೇವರು ಇದ್ ಮಾಡ್ತಾರೆ ಅಂದ್ರೆ, ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ. ಕ್ರಿಸ್ತನ ಪ್ರೀತಿಯ ಸರಿ ಪರೀಕ್ಷೆ, ಶಾಲೆಗಳು ಬರೆಯುವಂತ ಪರೀಕ್ಷೆ ಪ್ರಕಾರವಾಗಿ ಎಲ್ಲರೂ ಒಂದೇ ಸಮಯದಲ್ಲಿ ಕುತ್ಕೊಂಡು ಒಂದೇ ಒಂದು ಕ್ವಶನ್ ಪೇಪರ್ನ ಇಟ್ಕೊಂಡು, ಈಗ ಕ್ವಶನ್ ಪೇಪರ್ ಕೊಟ್ಟಾಗ ಅದಕ್ಕೆ 3 ಗಂಟೆಗಳ ಕಾಲ ಬರೆದು ಕೊಟ್ಟು, ನಾನು ಎಷ್ಟು ತಿಳುವಳಿಕೆಯನ್ನು ಹೊಂದಿದ್ದೀನಿ, ಇಷ್ಟು ವರ್ಷ ನಾನು ಓದಿ ಏನೆಲ್ಲ ತಿಳ್ಕೊಂಡಿದ್ದೀನಿ, ನೋಡ್ರಿ ನಾನು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಎಷ್ಟು ಚೆನ್ನಾಗಿ ಓದಿದ್ದೀನಿ ಅನ್ನೋದನ್ನ ನನ್ನ ಬಗ್ಗೆ ತಿಳಿಸ್ಕೊಡುವಂತ ಪರೀಕ್ಷೆ ಇದೆಯಲ್ಲ, ಆ ರೀತಿ ಪರೀಕ್ಷೆ ಇದು ಇಲ್ಲದೆ ಇದ್ರು ಕೂಡ ಖಂಡಿತವಾಗ್ಲೂ ಇದು ಕೂಡ ಪರೀಕ್ಷೆನೆ. ನಾನು ಕ್ರಿಸ್ತನ ಮೊದಲಿಗಿತ್ತಿ ಆಗಿದ್ದೀನಿ ಅನ್ನುವಂಥ ವಿಷಯವನ್ನ ನಾನು ಪ್ರೂವ್ ಮಾಡಿ ತೋರಿಸ್ಬೇಕು, ಇಲ್ವಾ? ಏನೆಲ್ಲ ಪ್ರೂವ್ ಮಾಡಿ ತೋರಿಸ್ಬೇಕು? ನನಗೆ ಕ್ರಿಸ್ತನ ಮೇಲಿರುವಂತ ನಂಬಿಕೆ, ಶೋಧನೆಗಳಿಗೆ ನಾನು ಎಷ್ಟು ಮಟ್ಟಿಗೆ ಸಗಿಸುವಂತ ಭಾವನೆನ ಹೊಂದ್ಕೊಂಡಿದ್ದೀನಿ, ಒಳ್ಳೇದು ಮತ್ತು ಕೆಟ್ಟದನ್ನ ಎಷ್ಟು ಮಟ್ಟಿಗೆ ನಾನು ದ್ವೇಷಿಸ್ತೀನಿ, ಒಳ್ಳೇದನ್ನ ಎಷ್ಟು ಮಟ್ಟಿಗೆ ನಾನು ಪ್ರೀತಿ ಮಾಡ್ತೀನಿ, ದೇವರಿಗಿರುವಂತ ನಂಬಿಕೆ, ಅದರ ಮೇಲೆ ಇರುವಂತ ಪ್ರೀತಿ ಎಷ್ಟು ಮಟ್ಟಿಗೆ ನನ್ನಲ್ಲಿ ಅಭಿವೃದ್ಧಿಯಾಗಿದೆ, ಎಲ್ಲವನ್ನು ಕೂಡ ನಾನು ಪ್ರೂವ್ ಮಾಡಿ ತೋರಿಸ್ಬೇಕು. ಇದೆಲ್ಲ ಸಬ್ಜೆಕ್ಟ್ ನೋಡಿ ಇಲ್ಲೇ ಕೊಟ್ಟಿದ್ರಲ್ವಾ? ಆತ್ಮವಿಶ್ವಾಸ, ಸಹನಶಕ್ತಿ,
ಕೆಟ್ಟ ಮತ್ತು ಒಳಿತುಗಳಲ್ಲಿ ಕರ್ತನ ಬಗ್ಗೆ ಆಕೆಗಿರುವ ಸ್ವಾಮಿ ನಿಷ್ಠೆ, ಇದೆಲ್ಲ ಸಬ್ಜೆಕ್ಟ್ಸ್ನ ನಾನು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ನನ್ನ ಜೀವನದ ಪಾಠದಲ್ಲಿ, ಅನುಭವದಲ್ಲಿ ಪ್ರೂವ್ ಮಾಡ್ಬೇಕು. ಅದಕ್ಕೆ ದೇವ್ರೇನ್ ಮಾಡ್ತಾರೆ, ಅದಕ್ಕೆ ತಕ್ಕ ಆಗಿರುವಂತ ಪರೀಕ್ಷೆನ ನಮ್ಮ ಜೀವನದಲ್ಲಿ ಕೊಡ್ತಾರೆ ಅಲ್ವಾ. ಕೆಲವೊಂದು ಟೈಮಲ್ಲಿ ನಮ್ಗೆ ಆ ಪರೀಕ್ಷೆ ಬಂದಾಗ ನಮ್ಗೆ ಗೊತ್ತಾಗೋದಿಲ್ಲ ಪರೀಕ್ಷೆ ಬಂತು ಅಂದ್ಬಿಟ್ಟು. ಪರೀಕ್ಷೆಯಲ್ಲಿ ಫೇಲ್ ಆದ್ಮೇಲೆ ಗೊತ್ತಾಗುತ್ತೆ ನಾವು ಫೇಲ್ ಆಗಿದ್ದೀನಿ ಅಂತ. ಅಲ್ಲವರೆಗೂ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ಕೆಲವೊಂದು ಟೈಮಲ್ಲಿ ನನಗೆ ಕೋಪವನ್ನು ಬೀಸುವಂತ ಒಂದು ಸನ್ನಿವೇಶ ಬಂದ್ಬಿಡುತ್ತೆ. ನಾನು ಅಲ್ಲಿ ಸಹನೆಯಿಂದ ಇಲ್ಲವೇ ತಾಳ್ಮೆಯಿಂದ ಇರಬೇಕಾಗಿರುವಂತ ಒಂದು ಪರೀಕ್ಷೆನ ನಾನು ಬರಿಬೇಕಾಗುತ್ತೆ. ನನ್ನಲ್ಲಿ ಎಷ್ಟರ ಮಟ್ಟಿಗೆ ತಾಳ್ಮೆ ಇದು ಅಂತ ಪರೀಕ್ಷೆ ಅದಾಗಿರುತ್ತೆ. ಅದಕ್ಕೆ ದೇವರು ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಕೋಪವನ್ನು ಎಬ್ಬಿಸುವಂತ ಒಂದು ಆ ಒಂದು ಸನ್ನಿವೇಶಗಳೇ ನನ್ನ ಸುತ್ತಮುತ್ತಲಿರುವಂತ ಮನೆಯಲ್ಲಿರ್ಬೋದು, ಹೊರಡೆ ಇರ್ಬೋದು, ಅದು ನಡೆದೋಗಿರುತ್ತೆ. ನಾನು ಕೋಪಗೊಂಡು ಪಾಪ ಮಾಡಿದ್ಮೇಲೆ ಗೊತ್ತಾಗಿರುತ್ತೆ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀನಿ ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ. ಹಾಗಾಗಿ ದೇವ್ರ ಮಕ್ಕಳು ಯಾವಾಗಲೂ ಕೂಡ ಇದಕ್ಕೆ ಸಿದ್ಧತೆ ಆಗಿರ್ಬೇಕಂದ್ರೆ, ಪ್ರತಿ ಸರಿ ಕೂಡ ನಮಗೆ ಬರುವಂತ ವಿಷಯ ಆ ಪರೀಕ್ಷೆ ಆಗಿದೆ. ಪರೀಕ್ಷೆ ಮಾಡದೆ ನಮ್ಮನ್ನ ಪ್ರೂವ್ ಮಾಡಕ್ ಸಾಧ್ಯತೆನೇ ಇಲ್ಲ. ದೇವರು ಕೂಡ ಪರೀಕ್ಷೆ ಮಾಡ್ದೇನೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮೊದಲಿಗೆ ಆಯ್ಕೆ ಮಾಡೋದು ಇಲ್ಲ. ತನ್ನ ಒಬ್ಬನೇ ಮಗನಿಗೆ ಮೊದಲಿಗೆ ಆಯ್ಕೆ ಮಾಡ್ಬೇಕಾದ್ರೆ ಕಷ್ಟಾನುಭವಗಳನ್ನ ಎಷ್ಟರ ಮಟ್ಟಿಗೆ ಕ್ರಿಸ್ತನಿಗೋಸ್ಕರ ಸಗಿಸ್ಕೊಳ್ತಾರೆ ಅನ್ನೋದನ್ನ ದೇವ್ರು ಟೆಸ್ಟ್ ಮಾಡ್ತಾರೆ ಅಲ್ವಾ. ಬೆಂಕಿಯು ಅಂದ್ರೆ ಬಂಗಾರವು ಪುಟಕ್ಕೆ ಹಾಕಿ ಬೆಂಕಿಯಲ್ಲಿ ಶೋಧಿಸಲ್ಪಡುವಂತೆ ನಮ್ಮ ನಂಬಿಕೆ, ನಮ್ಮ ಪ್ರೀತಿ, ದೇವರಿಗೆ ಸಂಬಂಧಪಟ್ಟ ನಮ್ಮ ಪ್ರತಿಯೊಂದು ಗುಣಲಕ್ಷಣಗಳು ಸಂಕಷ್ಟಗಳ ಮಧ್ಯದಲ್ಲೇ ಶೋಧನೆಗೆ ಒಳಪಟ್ಟಿರುತ್ತೆ. ಈ ಸಂಕಟ ಅಂದ್ರೆ ಏನು ನೋಡಿ, ಕೆಲವೊಂದು ಟೈಮಲ್ಲಿ ನಾವು ತಾಳ್ಮೆಯನ್ನ ಕಳ್ಕೊಳ್ತೀವಿ ಅಂದ್ರೆ, ಬ್ರದರ್ ನಾನು ಎಷ್ಟರ ಮಟ್ಟಿಗೆ ನಾನು ಕಂಟ್ರೋಲ್ ಮಾಡಿದೆ ಗೊತ್ತಾ, ಎಷ್ಟು ನಾನು ಪೇಷಂಟ್ ಆಗಿದ್ದೆ ಗೊತ್ತಾ ಬ್ರದರ್, ನಾನು ತುಂಬಾ ತಾಳ್ಮೆ ಇಲ್ಲ ಬ್ರದರ್. ಆದ್ರೂ ಕೂಡ ನಾನು ಅಷ್ಟು ತಾಳ್ಮೆ ಇದ್ರು ನನ್ನ ತಾಳ್ಮೆನ ಏನ್ ಮಾಡಿದ್ರು ನೋಡಿ, ಟೆಂಪ್ಟ್ ಮಾಡ್ಬಿಟ್ರು ನನಗೆ. ನನ್ನ ತಾಳ್ಮೆನ ಕಳ್ಕೊಂಡೆ ಬ್ರದರ್. ನನ್ಗೆ ಯಾವಾಗ್ಲೂ ಆತರ ಆಗ್ಲಿಲ್ಲ. ನನ್ನ ತಾಳ್ಮೆನ ಕಳ್ಕೊಳ್ಳೋಷ್ಟು ನಂಗೆ ಶೋಧನೆ ಆಯ್ತು ಗೊತ್ತಾ. ಖಂಡಿತ ಎಷ್ಟು ತಾಳ್ಮೆ ಇದೆ ಅಂತ ಗೊತ್ತಾಗ್ಬೇಕಲ್ವಾ, ಶೋಧಿಸಲ್ಪಡ್ಬೇಕು. ತಾಳ್ಮೆ ನಾನು ಕಳ್ಕೊಂಡ್ಬಿಟ್ಟೆ ಅಂದ್ರೆ, ತಾಳ್ಮೆನ ಅಂತ ಗುಣಲಕ್ಷಣ ನನ್ಗೆ ಅಷ್ಟ್ರ ಮಟ್ಟಿಗೆ ಇದೆ ಅಂತ ನನ್ಗೆ ಅರ್ಥ. ಅದನ್ನ ನಾನು ಅರ್ಥ ಮಾಡ್ಕೊಬೇಕು. ಅದರಿಂದ ನನ್ನ ಬಗ್ಗೆ ನಾನು ಹೊಗಳ್ಕೊಂಡು ನಾನು ಎಷ್ಟು ತಾಳ್ಮೆ ಇದ್ದ ಬ್ರದರ್, ಆದ್ರೆ ಕಳ್ಕೊಂಡ್ಬಿಟ್ಟೆ, ನನ್ ತಾಳ್ಮೆ ಇರುವಂತ ನನಗೆ ಈ ತರ ಶೋಧನೆ ಮಾಡಿದ್ರೆ ಹೇಗೆ ನೋಡ್ರಿ ಅಂತ ನನ್ನ ನ್ಯಾಯ ತೋರಿಸ್ಕೊಳ್ಳೋದಲ್ಲ. ದೇವ್ರ ಮುಂದೆ ಅಯ್ಯೋ ನಾನು ತಾಳ್ಮೆ ಇಲ್ಲವನಾಗಿದ್ದೀನಿ, ತಾಳ್ಮೆ ಇಲ್ಲದವನಾಗಿದ್ದೀನಿ. ಈ ಸನ್ನಿವೇಶದಲ್ಲಿ ನಾನು ತಾಳ್ಮೆನ ತೋರಿಸ್ಬೇಕಾಯ್ತು, ತೋರಿಸ್ದೆ ಹೋಗ್ಬಿಟ್ಟಿದ್ದೀನಿ. ಇದೇ ದೇವ್ರು ನನ್ನಲ್ಲಿ ಎದುರು ನೋಡಿದಂತ ಆ ಪರೀಕ್ಷೆಯಲ್ಲಿ ನಾನು ಸೋತೋಗಿದ್ದೀನಿ. ಮುಂದೆ ಒಂದು ದಿನ ಆ ಪರೀಕ್ಷೆ ಬಂದ್ರೆ ನಾನು ಗೆಲ್ತೀನಿ. ಅದಕ್ಕೆ ತಕ್ಕಾಗಿ ನನ್ನ ಗುಣಗಳನ್ನ ಬದಲಾವಣೆ ಮಾಡ್ಕೊಬೇಕನ್ನೋದೇ ನಮ್ಗೆ ಆ ಪರೀಕ್ಷೆಯಲ್ಲಿ ತಿಳಿಸ್ಕೊಡುವಂತ ಪಾಠ. ಆದ್ರೆ ಅನೇಕ ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ ಗೊತ್ತಾ ಕ್ರಿಸ್ತನ ಬಿದ್ದೇಶ್ವರರೇ, ನಮ್ಮ ತಪ್ಪುಗಳಿಗೆ ನ್ಯಾಯವನ್ನ ಇಡೋಕೆ ಪ್ರಯತ್ನ ಪಡ್ತೀವಿ. ಇಲ್ಲ ನಾನು ಹೀಗೆ ಬ್ರದರ್, ಇದಕ್ಕೆ ಈ ತರ ಆಯ್ತು, ನಾನು ಈ ತರ ಮಾಡ್ತಾ ಇರ್ಲಿಲ್ಲ, ಇದರಿಂದ ಆಯ್ತು ಅಲ್ವಾ. ತಪ್ಪನ್ನ ನಾವು ನ್ಯಾಯ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ, ಅದರಿಂದ ನಾವು ಬದಲಾವಣೆ ಮಾಡ್ಕೊಳ್ಳಲ್ಲ. ಬದಲಾವಣೆ ಮಾಡ್ಕೊಳ್ಳಕ್ಕೆ ದೇವರಿಂದ ಬಲ, ಶಕ್ತಿ, ಪವಿತ್ರಾತ್ಮ ಕೂಡ ನಮ್ಗೆ ಅನುಗ್ರಹಿಸಲ್ಪಡಲ್ಲ. ಯಾಕಂದ್ರೆ ಅದರಿಂದ ಬದಲಾವಣೆ ಆಗುವಂತ ನನಗೆ ಮನಸ್ಸಿಲ್ಲ. ಒಂದು ಪಾಠದಲ್ಲಿ ನಾನು ಫೇಲ್ ಆಗಿದ್ದೀನಿ ಅಂದ್ರೆ, ಆ ಪಾಠವನ್ನ ಮತ್ತೆ ನಾನು ಬರಿಬೇಕು ಅಂದಾಗ ಮಾತ್ರ ಮತ್ತೆ ಅದನ್ನ ಸ್ಟಡಿ ಮಾಡ್ತೀನಿ, ಟ್ಯೂಷನ್ಗೆ ಹೋಗ್ತೀನಿ, ಇಲ್ಲ ಯಾರ ಹತ್ರ ಕೇಳಿ ಅದ್ರ ಬಗ್ಗೆ ತಿಳ್ಕೊಳ್ತೀನಿ. ಅವಾಗ ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ಯಾಕಂದ್ರೆ ನಾನು ಅದರ ಪಾಸ್ ಆಗ್ಬೇಕು, ಉತ್ತೀರ್ಣನಾಗ್ಬೇಕಂತ ಬಯಕೆ ನನಗಿದೆ ಅಂತ. ನಾನು ಅದ್ರಲ್ಲಿ ಇಲ್ಲ, ನಾನು ಇದೇ ಕಾರಣಕ್ಕೆ ನಾನು ಫೇಲ್ ಆಗಿದ್ದೀನಿ, ನಂದು ತಪ್ಪೇ ಇಲ್ಲ, ನಿಮ್ ಕಡೆನೇನೋ ತಪ್ಪಾಗಿದೆ ಅಂತಿದ್ರೆ ಏನ್ ಮಾಡಕ್ಕಾಗಲ್ಲ. ಕ್ರಿಸ್ತನ ಪಿತೇಶ್ವರರೇ, ದೇವ್ರು ಕೂಡ ನಮ್ಮ ಜೀವನದಲ್ಲಿ ಕೊಡುವಂತ ಪರೀಕ್ಷೆ ನಮ್ಮನ್ನು ಏನೇನು ತೋರಿಸ್ಕೊಡುತ್ತಂದ್ರೆ, ಯಾವ ಗುಣದಲ್ಲಿ ನಾನು ಕೊರತೆ ಉಳ್ಳನಾಗಿದ್ದೀನಿ, ಕ್ರಿಸ್ತನ ಮೊದಲಿಗಿತಿಯಾಗುವುದಕ್ಕೆ ನನ್ನಲ್ಲಿ ಕಾಣಿಸಲ್ಪಡುವಂತ ಕೊರತೆಗಳೇನು, ಕ್ರಿಸ್ತನ ಗುಣಲಕ್ಷಣಗಳಲ್ಲಿ ಯಾವ ಭಾಗಗಳಲ್ಲಿ ನಾನು ಏನಾಗಿದ್ದೀನಿ, ನಾನು ಆ ಗುರಿಯನ್ನ ತಲುಪದವನಾಗಿದ್ದೀನಿ. ಅದನ್ನ ತಲುಪಬೇಕಾದ್ರೆ ನಾನು ಎಷ್ಟರ ಮಟ್ಟಿಗೆ ಈಗ ಮುಂದೆ ಪ್ರಯಾಸ ಪಡಬೇಕು, ಆ ಪ್ರಯಾಸ ಪ್ರತಿದಿನ ಎಷ್ಟರ ಮಟ್ಟಿಗೆ ಇರಬೇಕು, ಇದೆಲ್ಲವೂ ದೇವ್ರ ಮಕ್ಕಳು ಗಮನದಲ್ಲಿಟ್ಟು ಕೊಳ್ಳುವುದಕ್ಕೆ ಈ ಪರೀಕ್ಷೆ ನಮ್ಮ ಮುಂದೆ ಇಡಲ್ಪಡ್ತಾ ಇದೆ ಕ್ರಿಸ್ತನ ಪಿತೇಶ್ವರರೇ. ಅದಕ್ಕೆ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ಕಷ್ಟವನ್ನು ಸಗಿಸಿಕೊಳ್ಳುವನು ಧನ್ಯನು, ಅವನು ಸ್ಪರ್ಶೋದಿತನಾದ ಮೇಲೆ ಜೀವ ಜಯಮಾಲೆಯನ್ನು ಹೊಂದುವನು. ಸ್ವಾಮಿ ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ, ಜೀವವೆಂಬ ಜಯಮಾಲೆ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಹೆಂಡತಿಯಾಗಿರುವಂತ ಮೊದಲಿಗಿತ್ತಿಯಾಗಿರುವಂತ ಸಭೆನ ಪ್ರೀತಿ ಮಾಡ್ತಾ ಇದ್ದಾರೆ. ಆ ಪ್ರೀತಿ ಮಾಡುವಂತ ಸಮಯದಲ್ಲಿ ಆ ಪ್ರೀತಿನ
ನಮಗೆ ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಮೇಲೆ ಎಷ್ಟು ಮಟ್ಟಿಗೆ ಪ್ರೀತಿ ಇತ್ತು ಅಂತ. ಏನ್ ಮಾಡಿದೆ ಕರ್ತನ ಯೇಸು ಕ್ರಿಸ್ತ ಮತ್ತೆ ಇನ್ನೊಂದ್ಸರಿ ಪ್ರೂವ್ ಮಾಡ್ಬೇಕಾ? ನಾನು ನಿಮ್ಮನ್ನ ಪ್ರೀತಿಸ್ತೀನಿ ನೋಡ್ರಿ, ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತೀನಿ ನೋಡ್ರಿ ಅಂತ? ಇಲ್ಲ, ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ನಮಗೋಸ್ಕರ ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ, ಪ್ರಾಣವನ್ನೇ ಕೊಟ್ಟಿದ್ದಾರೆ, ಶಿಲುಬೆ ಮರಣವನ್ನ ಸಹಿಸ್ಕೊಂಡಿದ್ದಾರೆ. ಇದೆಲ್ಲ ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿಗೆ ಇರುವಂತ ಆಧಾರಗಳು. ಬದಲಾಗಿ ನಮ್ಮಲ್ಲೂ ಕೂಡ ಅದನ್ನ ಎದುರು ನೋಡ್ತಾ ಇದ್ದಾರೆ. ನೀವು ನನ್ನ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇಟ್ಟಿದ್ದೀರಾ? ಹಾಗಾದ್ರೆ ಕಷ್ಟಾನುಭವವನ್ನ ಸಹಿಸ್ಕೊಳ್ತೀರಾ? ಹಾಗೆ ಸಹಿಸ್ಕೊಂಡ್ರೆ ಮಾತ್ರ ಮೊದಲಿಗಿತ್ತಿಗೆ ಕೊಡ್ಬೇಕಾಗಿರುವಂತ ಜೀವ ಜಯಮಾಲೆ ಅದನ್ನ ನಿಮ್ಗೆ ಕೊಡ್ತೀನಿ. ಇದನ್ನ ವಾಗ್ದಾನ ಮಾಡಿದ್ದಾರೆ. ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರು, ಈ ಒಂದು ವಿಷಯವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ವಿಷಯಗಳು ಏನೋ ಯಾವುದೋ ಕಾರಣಕ್ಕಾಗಿ ಎಲ್ಲಿಂದಲೋ ಬಂದಿದೆ, ಯಾರೋ ಮಾಡಿದ ತಪ್ಪಿಂದ ಆಗಿದೆ, ಯಾರೋ ಸಹೋದರರು ಮಾಡಿದಂತ ಮಿಸ್ಟೇಕ್ ಇಂದ ಇದೆಲ್ಲ ನನ್ನ ಮುಂದೆ ಬಂದಿದೆ, ಅವ್ರು ಇವರು ಅಂತ ಹೇಳೋದ್ ಬಿಟ್ಬಿಟ್ಟು ದೇವರು ಇದನ್ನ ಅನುಮತಿ ಮಾಡಿದರೆ. ಇದನ್ನ ಅನುಮತಿ ಮಾಡಿರೋದಕ್ಕೆ ಕಾರಣ ನನ್ನ ಗುಣಗಳನ್ನ ಪರೀಕ್ಷೆ ನಡೀತಾ ಇದೆ. ಈ ಗುಣಗಳ ಪರೀಕ್ಷೆ ಯಾರಿಗೆ ತಿಳಿಸಲ್ಪಡ್ಬೇಕೋ? ನನಗೆ ತಿಳಿಸಲ್ಪಡ್ಬೇಕು. ಯಾಕಂದ್ರೆ ಒಂದು ವ್ಯಕ್ತಿ ಪಾಸ್ ಆಗ್ತಾರೆ ಫೇಲ್ ಆಗ್ತಾರೆ ಅನ್ನೋದು ಬೇರೆಯವ್ರಿಗೋಸ್ಕರ ಅಲ್ಲ, ಅದು ಅವನಿಗೋಸ್ಕರ. ಅವನು ಪಾಸ್ ಆದ್ರೆ ಸಂತೋಷ, ಒಳ್ಳೆಯ ರೀತಿಯಲ್ಲಿ ಆತನು ಎಲ್ಲ ವಿಷಯವನ್ನ ಮಾಡಿದ್ದಾನೆ. ಫೇಲ್ ಆಗ್ತಾನಂದ್ರೆ ಎಷ್ಟು ಮಟ್ಟಿಗೆ ಅವನು ಆ ವಿಷಯದಲ್ಲಿ ನೆಗ್ಲಿಜೆನ್ಸಿ ತೋರಿಸಿರ್ಬಹುದು, ಎಷ್ಟು ಮಟ್ಟಿಗೆ ಗಮನ ಕೊಡದೇ ಇದ್ದಿರಬಹುದು, ಇನ್ನೂ ಮುಂದುವರೆದು ಎಷ್ಟು ಮಟ್ಟಿಗೆ ಆಸಕ್ತಿ ತೋರಿಸಿದ್ರು ಮುಂದೊಂದು ದಿನ ಅದರಲ್ಲಿ ಪಾಸ್ ಆಗ್ಬೋದು ಅಂತ ಎಲ್ಲ ತಿಳುವಳಿಕೆ ಆತನ ತಿಳ್ಕೊಳ್ಳೋದಕ್ಕೆ ಆ ವಿಷಯ. ಆದ್ರಿಂದ ದೇವರ ಮಕ್ಕಳು, ನಮಗೆ ಕೊಟ್ಟಿರುವಂತ ಈ ಅವಕಾಶವನ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು. ಈ ಅವಕಾಶವನ್ನ ಕಳ್ಕೊಳ್ದೇ ಇರೋ ರೀತಿಯಲ್ಲಿ ದೇವರು ನಮ್ಗೆ ಮಾಡಿರುವಂತ ವಾಗ್ದಾನ ನಮ್ಗೆ ತುಂಬಾ ದೃಢವಾಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅವಕಾಶದ ಬೆಲೆನ ನಮ್ಗೆ ತಿಳಿಸ್ಕೊಡ್ತಿದೆ. ದೇವರ ಮಕ್ಕಳಿಗೆ ಈ ಭೂಮಿಯಲ್ಲಿ ಬರುವಂತ ಕಷ್ಟಾನುಭವಗಳು ಅದು ನಮ್ಮ ಮುಂದೆ ಬಂದಾಗ ಮುಂದೆ ಬರುವಂತ ಬಿರುದು ಬಗ್ಗೆ ನಮ್ಗೆ ನಾಲೆಜ್ ಇಲ್ಲ. ಎಷ್ಟು ಮಟ್ಟಿಗೆ ಸಂತೋಷವಾಗಿರುತ್ತೆ. ಯಾಕಂದ್ರೆ ನಾವ್ಯಾರು ಒಂದ್ಸರಿ ದೇವ್ರು ನಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬನ್ರಿ ಅಮರತ್ವ ಅಂದ್ರೆ ಏನ್ ತೋರಿಸ್ತೀನಿ ಅಂತ 1 ದಿನ 2 ದಿನ ಅಮರತ್ವದಲ್ಲಿ ಇಟ್ಬಿಟ್ಟು ಮತ್ತೆ ಹೋಗ್ಬಿಡ್ರಿ, ಭೂಮಿಗೆ ಹೋಗ್ಬಿಡ್ರಿ, ನೋಡ್ರಿ ನೀವು ಓಟ ಹೊಡೆದ್ರೆ ಇದು ನಿಮ್ಗೆ ಕೊಡ್ತೀನಿ ಅಂತ ಯಾರಿಗೂ ಕೂಡ ಆತರ ಅನುಭವ ಆಗಿಲ್ಲ. ನಮ್ಗೆ ಅಮರತ್ವದ ಅನುಭವ ಆಗ್ಲಿಲ್ಲ. ನಮ್ಗೆ ದೇವರ ಜ್ಞಾನದಿಂದ ಅರ್ಥ ಮಾಡ್ಕೊಳ್ತಿದೀವಿ ಅದ್ರ ಬಗ್ಗೆ. ಆ ಲೈಫ್ ದೇವ್ರು ಕೊಡಂತ ಬಿರುದ ಬಗ್ಗೆ, ದೇವ್ರು ಕೊಡಂತ ಆತ್ಮದ ಮೂಲಕ ಈ ಬಿದ್ದು ಹೋಗಿರೋಂಥ ಶರೀರದಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಆದ್ರೆ ನಿಜವಾಗ್ಲೂ ಕೂಡ ಯಾರಿಗೂ ಕೂಡ ಅದು ಸಂಪೂರ್ಣ ಅರಿವಾಗ್ಲಿಲ್ಲ, ಸಂಪೂರ್ಣ ಅನುಭವ ಆಗ್ಲಿಲ್ಲ. ಈ ಶರೀರವನ್ನು ಬಿಟ್ಟು ಆ ಜೀವವನ್ನು ನಾವು ಹೊಂದುವರೆಗೂ ಖಂಡಿತವಾಗ್ಲೂ ಯಾವುದೇ ರೀತಿ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಅಸಾಧ್ಯವೇ. ಯಾಕಂದ್ರೆ ಅದು ಈ ಭೂಮಿಗೆ ಸಂಬಂಧಪಟ್ಟಂತ ಶರೀರಕ್ಕೆ ಸಂಬಂಧಪಟ್ಟ ವಿಷಯವೇ ಅಲ್ಲ. ಆದ್ರಿಂದ ಈ ಅಲ್ಪವು ಕನಿಷ್ಠವಾಗಿರುವಂತ ಮನುಷ್ಯನ ಜ್ಞಾನದಿಂದ ಆ ದೈವಿಕ ಜ್ಞಾನದ ಇಲ್ಲವೇ ದೈವಿಕ ಜೀವದ ಆ ಉನ್ನತವಾದ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಮನುಷ್ಯನ ಒಂದು ಮೈಂಡ್ ಇಂದ ಸಾಧ್ಯವಾಗ್ತಾ ಇಲ್ಲ. ಆದ್ರೂ ಕೂಡ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ವಾಗ್ದಾನದ ಮೇಲೆ ನಮಗಿರುವಂತ ಭರವಸೆ ಏನನ್ನ ತಿಳಿಸ್ಕೊಡುತ್ತಂದ್ರೆ, ಖಂಡಿತವಾಗ್ಲೂ ನಾವು ಪುನರ್ತನ ಆದ್ಮೇಲೆ ಇದಕ್ಕಿಂತ ಉನ್ನತವಾದಂತ ಒಂದು ವಿಷಯದಲ್ಲಿ ನಾವು ಪಾಲನ ಹೊಂದುತ್ತೀವಿ. ದೇವ್ರು ನಮ್ಗೆ ಏನ್ ಮಾಡ್ತಾರೆ? ಮಗಾ ಶ್ರೇಷ್ಠವಾದಂತ ಒಂದು ಬಿರುದನ್ನ ಕೊಡ್ತಾರೆ ಅನ್ನುವಂಥ ವಿಷಯವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಇಲ್ಲವ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗೆ ಆ ಒಂದು ವಾಗ್ದಾನದ ಮೇಲೆ ನಾವು ಮನಸ್ಸಿಟ್ಟು ಹೋಗ್ಬೇಕಾದ್ರೆ, ನಂಬಿಕೆ ಇಟ್ಟು ಹೋಗ್ಬೇಕು. ಖಂಡಿತವಾಗಲೂ ದೇವರು ಕೊಡುವಂತ ಬಿರುದು ತುಂಬಾ ಶ್ರೇಷ್ಠವಾಗಿರುತ್ತೆ. ಈ ಭೂಮಿಯಲ್ಲಿ ಪಡುವಂತ ಕಷ್ಟ ಯಾವುದು ಕೂಡ ಅದಕ್ಕೆ ಸರಿಸಾಟಿ ಅಲ್ಲ. ನಾವು ಹೊಂದುವಂತ ಪದವಿಗೆ ಸರಿ ಸಮಾನವಾದಂತ ವಿಷಯ ಯಾವುದು ಕೂಡ ಇಲ್ಲ ಅನ್ನುವಂಥ ವಿಷಯವನ್ನ ಎಷ್ಟು ಮಟ್ಟಿಗೆ ನಾವು ನಂಬಿ ನಮ್ಮನ್ನ ಆ ಮಹಿಮೆ, ಕ್ರಿಸ್ತನ ಬರುವಂತ ಮಹಿಮೆಗೋಸ್ಕರ ಕರೆಯಲ್ಪಟ್ಟವರಾಗಿ ಆಯ್ದುಕೊಳ್ಳಲ್ಪಟ್ಟವರಾಗಿ ಮಾತ್ರವಲ್ಲದೆ ಮರಣದವರೆಗೂ ನಂಬಿಕಸ್ಥರಾಗಿರುವಂತ ವಿಷಯವನ್ನ ನಾವು ತೋರಿಸ್ತೀವೋ, ಖಂಡಿತವಾಗ್ಲೂ ನಮ್ಮ ನಂಬಿಕೆಗೆ ಪ್ರತಿಫಲ ದೇವರು ಕೊಡ್ತಾರ ಅನ್ನೋಂಥ ವಿಷಯವನ್ನ ದೇವ್ರ ಮಕ್ಕಳಲ್ಲಿ ಏನ್ ಮಾಡ್ಬೋದು? ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬಹುದು. ಮುಂದುವರ್ಸೋಣ. ಓದಿ. ಈ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸುವಿನೊಡನೆ ಸ್ವಾರ್ಥ ಯುಗದ ಕಾರ್ಯದಲ್ಲಿ ನಿಶ್ಚಯಪಡಿಸಿಕೊಳ್ಳುವ ಬಾಗಿಲು ರಾತ್ರಿ ಬರುವಾಗ ಮುಚ್ಚಲ್ಪಡುತ್ತದೆ. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ಯೋಹಾನ 9:4.
ಯಾರು ಈ ಮೊದಲು ನಿಷ್ಠಾವಂತ ಸೇವೆಯಿಂದ ಅಗತ್ಯವಾದ ಗುಣಲಕ್ಷಣಗಳನ್ನು ಮತ್ತು ಕರ್ತನ ಮತ್ತು ಆತನ ಸತ್ಯದ ಬಗ್ಗೆ ಸಹಾನುಭೂತಿ, ಭಕ್ತಿ, ಪ್ರೀತಿ ಮತ್ತು ಉತ್ಕಂಠತೆಯನ್ನು ಬೆಳೆಸಿಕೊಂಡಿಲ್ಲವೋ ಅಂಥವರು ಈಗ ಹಾಗೆ ಮಾಡಲು ತಡವಾಗುವುದು. ಮತ್ತಾಯ 10:37, ಮಾರ್ಕ 8:38. ಸಾಮ್ಯದಲ್ಲಿ ಪ್ರತಿನಿಧಿಸಿರುವಂತೆ ಆತನು ಅವರು ಕರ್ತನಿಗಾಗಿ ಬಾಧೆ ಪಡುವ ಮತ್ತು ಆ ರೀತಿಯಲ್ಲಿ ಆತನೊಂದಿಗೆ ಸಂತೋಷವಾಗಿ ರಾಜ್ಯಭಾರ ಮಾಡುವ ಮಹಾಭವ್ಯವಾದ ಅವಕಾಶವನ್ನು ಕಳಕೊಳ್ಳುವುದರ ಮೂಲಕ ಮೂರ್ಖ ಕನ್ಯೆಯರು ಎಂಬುದಾಗಿ ಸಾಬೀತುಪಡಿಸಿಕೊಂಡಿರುತ್ತಾರೆ. ಆ ವೇಳೆಗೆ ಕರ್ತನಿಂದ ಸಭೆಯನ್ನು ರಚಿಸಿ ಪೂರ್ಣಗೊಳಿಸಲು ನೇಮಿಸಲ್ಪಟ್ಟ ಪೂರ್ಣ ಸಂಖ್ಯೆಯವರನ್ನು ಕರೆಯಲಾಗಿದ್ದು, ಆರಿಸಲ್ಪಟ್ಟು ಮತ್ತು ಪರೀಕ್ಷೆಯಿಂದ ಪ್ರಾಮಾಣಿಕರೆಂದು ಆತನ ಮಗನ ಸಾರೂಪ್ಯವುಳ್ಳವರಾಗಿ ಸಾಬೀತುಪಡಿಸಿಕೊಳ್ಳುತ್ತಾರೆ. ರೋಮ 8:29. ಸುಗ್ಗಿಯು ದಾಟಿ ಹೋಗುತ್ತದೆ, ಅನುಕೂಲಕರವಾದ ಬೇಸಿಗೆಯ ಸಮಯವೂ ಮುಕ್ತಾಯಗೊಳ್ಳುತ್ತದೆ. ಕೇವಲ ಹಣಜಿಗಳ ಸುಡುವಿಕೆಯ ಹೊಲವನ್ನು, ಮಾನವ ಜಾತಿಯ ಲೋಕವನ್ನು ಸ್ವಚ್ಛಗೊಳಿಸುವುದು ಮತ್ತು ಅದನ್ನು ಸಹಸ್ರಮಾನದ ಇನ್ನೂ ವಿಸ್ತಾರವಾದ ಬಿತ್ತುವಿಕೆಗೆ ಸಿದ್ಧಪಡಿಸುವುದು ಉಳಿದುಕೊಳ್ಳುತ್ತದೆ ಎಂಬುವಂಥದ್ದು. ಹೌದು, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೋಡ್ರಿ, ಒಂದು ತುಂಬಾ ನಾವು ತುಂಬಾ ಗಮನ ಕೊಡಬೇಕಾದಂತ ಒಂದು ಮಾಹಿತಿನ ಇಲ್ಲಿ ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ ಯುಗದ ಕಾರ್ಯದಲ್ಲಿ ನಿಶ್ಚಯ ಪಡಿಸಿಕೊಳ್ಳುವ ಬಾಗಿಲು ರಾತ್ರಿ ಬರುವಾಗ ಮುಚ್ಚಲ್ಪಡುತ್ತದೆ. ರಾತ್ರಿ ಬರುತ್ತದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಬಾಗಿಲು ಮುಚ್ಚಲ್ಪಡುತ್ತದೆ ಅಂತ ಹೇಳಿದಾಗ ದೇವರ ಮಕ್ಕಳು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಇದೊಂದು ಯಾವುದೋ ಒಂದು ಕರೆ, ಇಲ್ಲವೇ ಆ ಕರೆ ಒಂದು ಸಮಯ ಬಂದಾಗ, ನಿರ್ದಿಷ್ಟ ಸಮಯ ಬಂದಾಗ ತನ್ನಿಂತಾನೇ ನಿಂತೋಗುತ್ತೆ, ಸ್ಟಾಪ್ ಹೋಗುತ್ತೆ ಅನ್ನೋದು ಅಲ್ಲ. ಅದು ಮುಚ್ಚಲ್ಪಡೋದು ನನ್ನ ಕೈಯಲ್ಲೇ ಇದೆ. ಯಾವ ರೀತಿ ನನ್ನ ಕೈಯಲ್ಲಿ ಇದೆ ಅಂದ್ರೆ, ನಾನು ಆ ಓಟವನ್ನು ಓಡ್ತಾ ಇದ್ದೀನಿ ಅಂತ ಸರಿಯಾಗಿ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಆ ಒಂದು ಸಮಯದೊಳಗೆ ನನ್ನ ಕ್ಯಾರೆಕ್ಟರ್ನ, ನನ್ನ ಗುಣಲಕ್ಷಣ ಮುಗಿಸ್ತೀನಿ. ನಾನು ಅದನ್ನ ತಡ ಮಾಡ್ತಾ ಇದ್ರೆ, ನಾನು ಸರಿಯಾಗಿ ಓಟವನ್ನು ಓಡಿಲ್ಲ ಅಂದ್ರೆ, ಆ ಓಟವನ್ನ ಬೇರೆ ಯಾರಾದ್ರೂ ಓಡ್ಬಿಟ್ರೆ, ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಂಡು ಕ್ರಿಸ್ತನ ಮೊದಲಿಗಿತ್ತಿ ಆಗ್ಬಿಟ್ರೆ, ಅದಾದ ನಂತರ ನಾನು ಆ ಗುಣಗಳನ್ನ ಬೆಳೆಸ್ಕೊಳ್ಳುವಂತ ಒಂದು ಅವಕಾಶ ನನಗೇನಾಗುತ್ತೆ, ಸಾಧ್ಯತೆ ಕಡಿಮೆ ಆಗ್ಬಿಡುತ್ತೆ. ನಾನು ಮತ್ತೆ ಹೋಗಲ್ಲ ಅಂತಲ್ಲ, ಹೋಗ್ಬಹುದು. ಆದ್ರೆ ದೇವರು ಆ ವಿಷಯವನ್ನ ಹೇಗಿಟ್ಟಿದ್ದಾರೆ ಅಂದ್ರೆ, ಒಂದ್ಸರಿ ಆ ಗುಣಲಕ್ಷಣ ಬೆಳವಣಿಗೆಯಲ್ಲಿ ನಾನು ಕುಂಠಿತವಾದ್ಮೇಲೆ ದೇವರ ಒಂದು ಜ್ಞಾನದಲ್ಲಿ ನನಗೆ ದೇವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಮತ್ತೆ ಆ ಕ್ರಿಸ್ತನ ಸಾರೂಪ್ಯ ಬೆಳೆಸ್ಕೊಳ್ಳೋ ಇರುವಂತ ಅಸಾಧ್ಯ ಅನ್ನುವಂಥ ವಿಷಯ ಬಂದಾಗ ಖಂಡಿತವಾಗ್ಲೂ ಆ ಅಸಾಧ್ಯತೆಗೆ ನಾವು ತಳ್ಳಲ್ಪಡ್ತೇವೆ. ರಾತ್ರಿ ಬರುತ್ತದೆ ಅಂತ ನೋಡಿದಾಗ, ಈ ರಾತ್ರಿ ಅನ್ನೋಂಥ ವಿಷಯ, ಬಾಗಿಲು ಮುಚ್ಚಲ್ಪಡೋದು ರಾತ್ರಿಗೂ ಏನಪ್ಪ ಸಂಬಂಧ ಇದೆ ಅಂದ್ರೆ, ಈ ರಾತ್ರಿ ಯಾರು ಕೆಲಸ ಮಾಡಲು ಸಾಧ್ಯತೆ ಇಲ್ಲ ಅನ್ನೋ ವಿಷಯವನ್ನ ತೋರಿಸ್ಕೊಡ್ತಾ ಇದೆ. ಅಂದ್ರೆ ಏನರ್ಥ, ಯಾರು ಕೂಡ ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕು. ಮೊದಲನೇದಾಗಿ, ಯಾರು ಕೂಡ ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಳ್ಳುವಂತ ಆಸಕ್ತಿನ ಕಳ್ಕೊಂಡಿರ್ತಾರೆ. ಎರಡನೇದಾಗಿ, ಬೇರೆಯವ್ರಿಗೆ ಹೇಳಿದ್ರು ಕೂಡ ಅವರ ಆ ವಿಷಯವನ್ನ ಗ್ರಹಿಸ್ಕೊಳ್ಳೋದು ಕಷ್ಟವಾಗಿರುತ್ತೆ. ಅದೇ ರಾತ್ರಿ ಅನ್ನೋಂಥ ವಿಷಯ ಅದನ್ನೇ ತೋರಿಸ್ಕೊಡ್ತಾ ಇದೆ ಅಲ್ವಾ. ಯಾರು ದೇವರ ಅಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದಾರೋ ಅಂತವ್ರ ರಾತ್ರಿಯ ಸಮಯದಲ್ಲಿ ಅಂದಾಗ ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡುವಂತ ವಿಷಯವನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಅದೇ ರೀತಿಯಾಗಿ ಯಾರಿಗೆ ಸತ್ಯವನ್ನು ಹೇಳಿದ್ರು ಕೂಡ ಅವರು ಆ ಸತ್ಯಕ್ಕೆ ಬೆಲೆ ಕೊಡದವರಾಗಿರ್ತಾರೆ. ಆದ್ರೆ ದೇವ್ರು ಕೊಟ್ಟಿರುವಂತ ಈ ಗುಣಲಕ್ಷಣ ಬೆಳೆಸ್ಕೊಳ್ಳಕ್ಕೆ ನಮ್ಗೆ ಸಾಕಷ್ಟು ಸಮಯ ಅವಕಾಶ ಕೊಡಲ್ಪಟ್ಟಿದೆ. ಕ್ರಿಸ್ತನ ಪ್ರಿಯ ಸಹೋದರರೇ, ಸಾಕಷ್ಟು ಸಮಯ ನಮ್ಗೆ ಕೊಡಲ್ಪಡ್ತಿದೆ. ಆದ್ರೆ ತಡ ಮಾಡೋದು ತಪ್ಪಾಗಿರುತ್ತೆ. ಒಂದ್ ವೇಳೆ ನಾವು ಬೇರೆ ವಿಷಯಗಳಿಗೆ ಗಮನ ಕೊಡೋದ್ರಿಂದ, ಬೇರೆ ಲೋಕದ ವ್ಯವಹಾರದಲ್ಲಿ ತಲೆ ಇಡೋದ್ರಿಂದ, ದೇವ್ರು ಕೊಟ್ಟಿರುವಂತ ಕರೆಗಿಂತ ಬೇರೆ ಒಂದು ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದ್ರಿಂದ, ಒಂದು ವೇಳೆ ನಮ್ಮ ಗುಣಲಕ್ಷಣ ಬೆಳವಣಿಗೆಯಲ್ಲಿ ತಡೆಯಾಗಿ, ಅದು ಮಂದಗತಿಯಲ್ಲಾಗಿ, ನಿಧಾನಗತಿಯಲ್ಲಾಗಿ ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಳ್ಳಕ್ಕಾಗದೇ ಇರ್ಬೋದು. ಅಂತ ಸಮಯದಲ್ಲಿ ಆ ಕ್ರಿಸ್ತನ ಒಂದು ಮೊದಲಿಗಿತ್ತಿ ಆಗುವಂತ ಅವಕಾಶವನ್ನು ನಾವು ಕಳ್ಕೊಳ್ತೀವಿ. ಅದಕ್ಕೆ ವಾಕ್ಯ ಹೇಳ್ತಾ ಇದೆಯಲ್ಲ, ಆರಂಭದಲ್ಲಿರುವಂತ ಪ್ರೀತಿ ನಿಮ್ಮಲ್ಲಿ ಕಡಿಮೆ ಆಗಿದೆ, ಅದು ನಿಮ್ಮಲ್ಲಿ ಇಲ್ಲ ಅಂತ ಪ್ರಕಾರವಾಗಿ ದೇವ್ರ ಮಕ್ಕಳಾದ್ರು ಬರ್ತಾ ಏನಾಗುತ್ತೆ, ಹೆಚ್ಚಾಗ್ಬೇಕು ಬದಲಾಗಿ ಕಡಿಮೆ ಆಗ್ತಾ ಹೋದಾಗ ಆ ಒಂದು ಕರೆಯನ್ನ ನಾವು ಕಳ್ಕೊಳ್ತೀವಿ. ವಾಕ್ಯವನ್ನು ಓದೋಣ. ಮತ್ತೇನು ಸುವಾರ್ತೆ 10ನೇ ಅಧ್ಯಾಯ 37ನೇ ವಾಕ್ಯ.
ಮತ್ತೆ ಸುವಾರ್ತೆ 10ನೇ ಅಧ್ಯಾಯ 37ನೇ ವಾಕ್ಯ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ಇಡುವವನು ನನಗೆ ಯೋಗ್ಯನಲ್ಲ. ಅದರ ನೋಡಿ ಈ ವಾಕ್ಯ ಮತ್ತೇನು ಸುವಾರ್ತೆ 10ನೇ ಅಧ್ಯಾಯ 37ನೇ ವಾಕ್ಯ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ಮಗನ ಮೇಲಾಗಲಿ ಮಗಳ ಮೇಲಾಗಲಿ. ಏನರ್ಥ? ಬೇರೆ ತಂದೆ ತಾಯಿ ಮಗ ಮಗಳ ಬಗ್ಗೆ ಮಾತಾಡ್ತಿದ್ಯಾ? ಇಲ್ಲ. ಕೆಲವೊಂದು ಟೈಮಲ್ಲಿ ನಾವು ಕೊಡುವಂತ ಪ್ರೀತಿ ದೇವರಿಗೆ ಸಲ್ಲತಕ್ಕ ಪ್ರೀತಿನ ದೇವರಿಗಿಂತ ಬೇರೆಯವರಿಗೆ ಹೆಚ್ಚಾಗಿ ಸಲ್ಲಿಸ್ಬಿಡ್ತೀವಿ ನೋಡಿ, ಅದು ತಪ್ಪಾಗಿರುತ್ತೆ. ಅದು ಯಾವ್ದು ಬೇಕಾದ್ರೂ ಇರ್ಬೋದು. ಕೆಲವೊಂದು ಟೈಮಲ್ಲಿ ತಂದೆ ತರ ಕೆಲವೊಂದು ವಿಷಯ ಇರ್ಬೋದು, ತಾಯಿ ತರ ಕೆಲವೊಂದು ವಿಷಯ ಇರ್ಬೋದು, ಮಕ್ಕಳ ರೀತಿಯಲ್ಲಿ ಕೆಲವೊಂದು ವಿಷಯ ಇರ್ಬೋದು. ಅವರಿಗೆ ಕೊಡುವಂತ ಇಂಪಾರ್ಟೆನ್ಸ್, ಆ ಪ್ರೀತಿ ಏನ್ ಮಾಡ್ಬಿಡ್ತೀವಿ, ಆ ಒಂದು ದೇವ್ರು ಕೊಡುವಂತ ಪ್ರೀತಿನ ಇಷ್ಟರ ಮಟ್ಟಿಗೆ ಕೆಲವೊಂದು ಟೈಮಲ್ಲಿ ಏನ್ ಮಾಡ್ತೀವಿ, ಪ್ರೀತಿ ಮಾಡ್ಬಿಡ್ತೀವಿ. ಭೂಮಿಗೆ ಸಂಬಂಧಪಟ್ಟಂತ ವಿಷಯ ಬಂದಾಗ ನಮ್ಗೆ ಕರ್ತವ್ಯಗಳಿದೆ, ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು. ಏನಪ್ಪಾ ಕರ್ತವ್ಯ ಇದೆ? ನಾವೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದೀವಿ ಅಂದ್ರೆ ಒಂದು ತಂದೆ ಆಗಿರ್ಬೇಕಾದ್ರೆ ತಂದೆ ಜವಾಬ್ದಾರಿ ಮಕ್ಕಳನ್ನ ಕಾಪಾಡೋದು, ಕುಟುಂಬವನ್ನು ನೋಡ್ಕೊಳ್ಳೋದು, ಅದಕ್ಕೋಸ್ಕರ ಕೆಲಸ ಮಾಡ್ಬೇಕು ಅನ್ನೋದು ತುಂಬಾ ಮುಖ್ಯವಾಗಿದ್ರು ಕೂಡ ಅವರೇ ನನ್ನ ಉದ್ದೇಶ, ಅವ್ರಿಗೋಸ್ಕರನೇ ನಾನು ಬದುಕ್ತೀನಿ, ಅವ್ರಿಗೋಸ್ಕರ ಕೆಲಸ ಮಾಡ್ತೀನಿ, ನನ್ನ ಕೆಲಸವೆಲ್ಲ ನಾನು ಮಾಡುವಂತ ಪ್ರಯಾಸವೆಲ್ಲ ಅವ್ರಿಗೋಸ್ಕರ ಅಂತ ಇದ್ಬಿಟ್ಟು ದೇವರ ಕೆಲಸಕ್ಕೂ ದೇವರ ಗುಣಲಕ್ಷಣ ಬೆಳೆಸ್ಕೊಳ್ಳೋದಕ್ಕೂ ಸಮಯ ಕೊಡದೇ ಇದ್ದರೆ ಮತ್ತೆ ಹೇಗೆ ನಾವು ಕ್ರಿಸ್ತನ ಸಾರೂಪ್ಯ ಹೇಳಿದ್ರೆ ಕ್ರಿಸ್ತನಿಗೆ ಮೊದಲೇ ರೀತಿ ಆಗೋ ಸಾಧ್ಯತೆ ಇದೆ ನೋಡ್ರಿ. ಕ್ರಿಸ್ತನ ಪ್ರೀತಿ ಸರಸರಿ ಈ ವಿಷಯ ಓದೋದು ತುಂಬಾ ಭಯ ಆಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೂ ಕೂಡ ಭಯ ಆಗ್ತಾ ಇದೆ. ಆ ಭಯ ನಮ್ಗೆಲ್ರಿಗೂ ಅವಶ್ಯಕತೆ ಇದೆ. ಯಾವ ರೀತಿ ಭಯ ಅಂದ್ರೆ, ಬೇರೆಯವ್ರಿಗೆ ಬೋಧನೆ ಮಾಡುವಂತ ನಾನು ಎಲ್ಲೇ ಆಗದೆ ಹೋಗ್ಬಿಡ್ತೀನೋ ಅಂತ ಭಯ. ಖಂಡಿತ ಆ ಭಯ ನಮ್ಗೆ ಬೇಕು. ಆ ಭಯ ಇದ್ದಾಗ ಆದಷ್ಟು ಏನ್ ಮಾಡ್ತೀವಿ, ನಮ್ಮನ್ನ ದೇವರಿಗೆ ಅಲ್ವಾ, ನಮ್ಮಲ್ಲಿ ಇರುವಂತ ಕೊರತೆಗಳನ್ನ ನಾವು ದೇವರ ಸನ್ನಿಧಿಗೆ ತಂದು ಅದನ್ನ ಮಾರ್ಪಡಿಸ್ಕೊಂಡು ನಾವೆಲ್ಲಿ ಅಯೋಗ್ಯರಾಗಿ ಇಲ್ಲವೇ ಅನರ್ಹರಾಗಿ ಹೋಗ್ಬಿಡ್ತೀವೋ ಅನ್ನೋ ಭಯ ನಮ್ಮಲ್ಲಿ ಕಾಣಿಸಲ್ಪಡ್ಬೇಕು ಅಲ್ವಾ. ಸೊ ಅದರಿಂದ ಈ ವಿಷಯವನ್ನ ಗಮನಿಸ್ಕೊಳ್ಳೋಣ. ಯಾರು ಈ ಸಮಯದಲ್ಲಿ ಇದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡದೇ ಇರ್ತಾರೋ, ಇನ್ನು ಕೂಡ ಸ್ಪಷ್ಟವಾಗಿ ನಿಮ್ಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ಬೇಕಾದ್ರೆ, ಸುವಾರ್ತೆಗದ ಬೇರೆ ಎಲ್ಲ ಸಮಯಕ್ಕಿಂತ ಈ ಸಮಯ ತುಂಬಾ ಕ್ರಿಟಿಕಲ್. ಕ್ರಿಟಿಕಲ್ ಅಂದ್ರೆ ಏನ್ ಬ್ರದರ್, ಯಾವ ರೀತಿ ಹೇಳ್ತಾ ಇದ್ದೀರಾ, ಸ್ವಲ್ಪ ಅರ್ಥವಾಗೋ ರೀತಿಯಲ್ಲಿ ಹೇಳ್ರಿ. ಕ್ರಿಟಿಕಲ್ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈಗ ನಮ್ಗೆ ಸಮಯಾವಕಾಶನೂ ಕಡಿಮೆ ಇದೆ, ಗುಣಲಕ್ಷಣ ಬೆಳೆಸ್ಕೊಳ್ಳೋದು ತುಂಬಾ ಜಾಸ್ತಿ ಇದೆ. ಟೈಮ್ ಶಾರ್ಟ್, ಸಮಯ ಕಡಿಮೆ ಇದೆ, ಆದ್ರೆ ನಮ್ಮಲ್ಲಿ ಬೆಳೆಸ್ಕೊಳ್ಳುವಂತ ಗುಣಲಕ್ಷಣಗಳು ತುಂಬಾ ಹೆಚ್ಚಿದೆ. ಬೆಳೆಸ್ಕೊಳ್ಳೇಬೇಕು, ಅಷ್ಟರ ಮಟ್ಟಿಗೆ ಇದೀವಿ ನಾವು. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕೆಲಸ ಮಾಡ್ಬೇಕಾಗಿದೆ. ಆದ್ರಿಂದ ನಾವು ಬೇರೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡೋದ್ರಿಂದ ಆ ಸಮಯ ಕಳೆದೋಗ್ಬೋದು, ಆ ಗುಣಲಕ್ಷಣ ಬೆಳೆಸ್ಕೊಳ್ಳೋದು ತಡವಾಗ್ಬಹುದು. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 38ನೇ ವಾಕ್ಯ. ಸುವಾರ್ತೆ 8ನೇ ಅಧ್ಯಾಯ 38ನೇ ವಾಕ್ಯ ಓದ್ರಿ. ಯಾವ್ದು ಮಾರ್ಕ 38ನೇ ವಾಕ್ಯ. ವ್ಯಭಿಚಾರಿಣಿಯಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅಂದನು. ಓಕೆ, ಮಾರ್ಕ್ 8:38. ಹ್ಞೂ ಬ್ರದರ್. ಓಕೆ ಅಲ್ವಾ. ಕ್ರಿಸ್ತನ ನೋಡ್ರಿ, ಈಗ ದೇವರ ಒಂದು ವಿಷಯನ ತಗೊಳ್ಬೇಕಾದ್ರೆ ಯಾಕೆ ಈ ವಾಕ್ಯಗಳನ್ನ ಕೊಡ್ತಾ ಇದ್ರೆ ಅಂದ್ರೆ, ದೇವ್ರ ಮಕ್ಳು ಇವತ್ತು ದೇವರಿಗೆ ಕೊಡುವಂತ ಒಂದು ವಿಷಯವನ್ನ ದೇವರಿಗೆ ಜಾಸ್ತಿ ಕೊಡಲ್ಲ. ದೇವ್ರ ವಿಷಯ ಮಾಡೋದಕ್ಕೆ ಆಸಕ್ತಿ ಇರಲ್ಲ ಅಲ್ವಾ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಜನರಿಗೆ ಹಲವಾರು ಲೋಕದ ಹೆಸರುಗಳನ್ನ ಹೇಳ್ಕೊಳಕ್ಕೆ ತುಂಬಾ ಸಂತೋಷವಾಗುತ್ತೆ. ನಾನು ಡಾಕ್ಟ್ರು, ನಾನು ಇಂಜಿನಿಯರಿಂಗು, ನಾನು ಏನ್ ಮಾಡ್ತಾ ಇದ್ರೆ ಅಂದ್ರೆ ನಾನೊಂದು ದೊಡ್ಡ ಕೆಲಸದಲ್ಲಿದ್ದೀನಿ, ನನ್ನ ಸ್ಟೇಟಸ್ ಹೇಳ್ಕೊಳಕ್ ಇಷ್ಟಪಡ್ತೀವಿ. ಆದ್ರೆ ದೇವರ ಸೇವಕರು, ದೇವರ ಮಕ್ಕಳು ಅನ್ನೋದು ಯಾರಿಗೂ ಇಷ್ಟ ಆಗಲ್ಲ. ನಾವು ಕ್ರೈಸ್ತನು ಸುವಾರ್ತೆನ ಸಾರ್ತಿದೀನಿ, ದೇವ್ರ ವಾಕ್ಯನ ಹೇಳ್ತಾ ಇದೀನಿ ಅನ್ನೋದು ಯಾರು ಕೂಡ ಇಷ್ಟಪಡಲ್ಲ. ಅಂದ್ರೆ ಆ ರೀತಿ ಪ್ರಪಂಚದಲ್ಲಿ ಯಾವುದು ಹೆಚ್ಚಿನದಾಗಿರುತ್ತೋ ಅದನ್ನ ಆ ರೀತಿಯಲ್ಲಿ ಗುರುತಿಸ್ಕೊಳ್ಳಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ ಅಲ್ವಾ. ಯಾವುದು ಲೋಕ ತುಂಬಾ ಶ್ರೇಷ್ಠ ಅನ್ಸುತ್ತೋ ಆ ಸ್ಥಾನಕ್ಕೆ ನನ್ನನ್ನ ಸಮ ಮಾಡ್ಕೊಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಆದ್ರೆ ಲೋಕ ಯಾವ್ದನ್ನ ಅಯ್ಯೋ ಏನ್ ಇಂತದ ಹಿಂಗ ನೀವು ಅನ್ನೋಂಥ ವಿಷಯಕ್ಕೆ ನನ್ನ ಗುರುತಿಸ್ಕೊಳಕ್ಕೆ ನಾನು ಯಾವಾಗ್ಲೂ ಇಷ್ಟಪಡಲ್ಲ. ಅದೇನಪ್ಪಾ ಅಂದ್ರೆ ಒಂದ್ ರೀತಿ ನಾಚಿಕೆ ಸ್ವಭಾವ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೇ ಏನಾಗುತ್ತಂದ್ರೆ, ಇಂಥ ಗುಣಗಳನ್ನ ನಾವು ಕಾಣಿಸ್ಕೊಂಡ್ಪಟ್ಟಾಗ ಖಂಡಿತವಾಗ್ಲೂ ಬುದ್ಧಿ ಉಳ್ಳಂತ ಒಂದು ಸ್ತ್ರೀ ಆಗಿರಲ್ಲ, ಕನ್ಯಾಯರಾಗಿರಲ್ಲ,
ಆದ್ರೆ ಬುದ್ಧಿ ಇಲ್ಲದ ಕನ್ಯರಾಗ್ಬಿಡ್ತೀವಿ, ಅವಕಾಶವನ್ನ ನಾವು ಕಳ್ಕೊಳ್ತೀವಿ. ಆದ್ರೆ ಕ್ರಿಸ್ತನ ಪ್ರೀತಿಯ ಆ ರೀತಿ ನಾವು ತಡ ಮಾಡ್ತಾ ಇದ್ರೆ ತಡ ಮಾಡಿದಷ್ಟು ಆ ನಂಬರ್ ಕಂಪ್ಲೀಟ್ ಆಗ್ತಾ ಇರುತ್ತೆ. 1,44,000 ಜನ ಕಂಪ್ಲೀಟ್ ಆದ್ಮೇಲೆ ಆರಿಸಲ್ಪಟ್ಟು ಪರೀಕ್ಷೆಯಿಂದ ಪ್ರಾಮಾಣಿಕರ ಸಾಬೀತುಗೊಳ್ಳುತ್ತಾರೆ. ಅಂದ್ರೆ ಅವ್ರೇನಾಗ್ತಾರೆ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಕಂಪ್ಲೀಟ್ ಆಗ್ತಾರೆ. ನೋಡಿ, ನಾವು ನೋಡ್ತಿರುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಆ ಭಾಗದಲ್ಲಿ ಇರುವಂತ ವಿಷಯಗಳಲ್ಲಿ ಬರ್ತಾ ಇದ್ದಾನೆ. ಮುಂದಿನ ಒಂದು ಟಾಪಿಕ್ ಅಲ್ಲಿ ಇದ್ರ ಬಗ್ಗೆ ನಾವು ನೋಡ್ತೀವಿ. ಅಂದ್ರೆ ಯಾರನ್ನ ದೇವ್ರು ಕರೆದಿದ್ದಾರೋ ಅವ್ರನ್ನ ನೀತಿವಂತರಾಗಿದ್ದಾರೋ ಅವ್ರು ಏನ್ ಮಾಡಿದಾರೆ, ಅವ್ರನ್ನ ಪರಿಶುದ್ಧವಂತರಾಗಿ ಮಾಡ್ತಾ ಇದಾರೆ. ಪರಿಶುದ್ಧವಂತರನ್ನ ದೇವ್ರ ಏನ್ ಮಾಡ್ತಾರೆ, ದೇವ್ರ ಅವ್ರಿಗೆ ಆ ಒಂದು ಗುರಿ ಮುಟ್ಟುವಂತ ಅವಕಾಶನೂ ಕೊಡ್ತಾ ಇದಾರೆ ಅಲ್ವಾ. ದೇವರ ಕ್ರಿಸ್ತನ ಸಾರೂಪ್ಯ ಕೂಡ ಬೆಳೆಸ್ತಾ ಇದಾರೆ. ಯಾರು ಅದನ್ನ ಪ್ರತಿದಿನ ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇದಾರೋ ಆದಷ್ಟು ಬೇಗ ಆ ಸಂಖ್ಯೆಯಲ್ಲಿ ಆ ಕೌಂಟ್ ಅಲ್ಲಿ ಒಬ್ಬರಾಗಿ ಎನಿಸಲ್ಪಡ್ತಾರೆ. ಯಾರ ರೀತಿ ಮುಂದುವರಿಯಲ್ವೋ ಅವರ ಆ ಸಂಖ್ಯೆಯಲ್ಲಿ ಇಳಿದವರಾಗಿ ಹೋಗ್ತಾರೆ. ಸುಗ್ಗಿಯು ಮುಕ್ತಾಯವಾಗುತ್ತದೆ, ಸುಗ್ಗಿಯು ಎಂಡ್ ಆಗುತ್ತೆ, ಸಮಯ ಕ್ಲೋಸ್ ಆಗುತ್ತೆ. ಸುಗ್ಗಿ ಮುಕ್ತಾಯವಾದ್ಮೇಲೆ, ಸಭೆ ಮುಕ್ತಾಯವಾದ್ಮೇಲೆ ಉಳಿದಿರೋದು ಮುಂದಿನ ಸುಗ್ಗಿಯಕ್ಕೆ ಈ ಭೂಮಿನ ಉಳುಮೆ ಮಾಡ್ಬೇಕು, ಭೂಮಿನ ಸಿದ್ಧತೆ ಮಾಡ್ಬೇಕು. ಅಗ್ಗಿತಾರಲ್ವಾ ಅಲ್ವಾ, ಏನದು ಇದು ಏನಂತಾರೆ, ನೇಲಿಗೆನ ಏನಂತಾರೆ ಅದಕ್ಕೆ ಅಗಿಯೋದಿಕ್ಕೆ ಭೂಮಿನ? ನೇಗಿಲು 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 ಮುಂದೆ ಈ ಭೂಮಿಗೆ ಬರುವಂತ ನೇಗಿಲು ಏನನ್ನ ಸೂಚಿಸ್ತಾ ಗೊತ್ತಾ? ಮಹಾಸಂಕಟದ ದಿನ, ಆರ್ಮಗದನ ಯುದ್ಧ. ಮತ್ತೆ ಈ ಭೂಮಿನ ಸರಿ ಮಾಡ್ಬೇಕು, ಅಗಿಬೇಕು, ಎಲ್ಲವನ್ನ ಕಿತ್ತು ಬಿಸಾಡ್ಬೇಕು. ಅಗ್ಯಕ್ಕೆ ಶುರು ಮಾಡ್ಬಿಟ್ರೆ ಅಷ್ಟರಲ್ಲಿ ಈ ಮುಂದಿನ ಸುಗ್ಗಿನ ಆರಂಭಿಸಕ್ ಮೊದಲು ಏನ್ ರೆಡಿ ಆಗಿರ್ಬೇಕು? ಗೋಧಿ ಕಣಜಕ್ಕೆ ಹೋಗಿರ್ಬೇಕು, ಹಣಜಿ ಬೆಂಕಿಯಲ್ಲಿ ಸುಟ್ಟಾಕಿರ್ಬೇಕು. ಇದೆಲ್ಲ ನಡೆದಿರುತ್ತೆ ಅಲ್ವಾ. ಈ ಭೂಮಿನ ಅಗಿಯೋದಂದಾಗ ಅಗಿದು ಭೂಮಿನ ಎಲ್ಲ ಒಂದು ಸಂಕಟಗಳಿಂದ ಅಲ್ವಾ ಮುಂದಿನ ಪುನರ್ತನ ಕೊಡುವಂತ ವಿಷಯ. ಬೀಜ ಬಿತ್ತಾರೆ ತಾನೆ, ನೆಕ್ಸ್ಟ್ ಬೀಜ ಬಿತ್ತಾರೆ, ಬೀಜ ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಸುಗ್ಗಿ ಇನ್ನೊಂದು ಒಂದು ವ್ಯವಸಾಯ ಆರಂಭವಾಗುತ್ತೆ, ಉಳುವಂತ ಕೆಲಸ ಆಗುತ್ತೆ, ಬಿತ್ತುವಂತ ಕೆಲಸ ಆರಂಭವಾಗುತ್ತೆ. ಅದು ಪುನರ್ತನವನ್ನು ಸೂಚಿಸ್ತಾ ಇದೆ, ಲೋಕದ ಪುನರ್ತನವನ್ನು ಸೂಚಿಸ್ತಾ ಇದೆ. ಆ ಹಂತಕ್ಕೆ ಹೋಗುವುದಕ್ಕಿಂತ ಮೊದಲಾಗಿ ಗೋಧಿ ಹಣಜಿಗೆ ಸೇರ್ಬೇಕು, ಗೋಧಿ ಕಣಜಕ್ಕೆ ಸೇರ್ಬೇಕು. ಹಣಜಿ ಏನಾಗ್ಬೇಕು, ಅದು ಸಂಪೂರ್ಣವಾಗಿ ಸುಟ್ಟು ಹಾಕಲ್ಪಡ್ಬೇಕು. ಈ ಕೆಲಸವೆಲ್ಲ ಮುಗಿಬೇಕು. ಆದ್ರಿಂದ ಸಮಯ ತುಂಬಾ ಕಡಿಮೆ ಇದೆ ದೇವರ ಮಕ್ಕಳಿಗೆ, ಅದನ್ನ ಗ್ರಹಿಸ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಓದೋಣ ನೆಕ್ಸ್ಟ್ ಪಾಯಿಂಟ್. ಓದ್ಬೇಕಾ ಬ್ರದರ್? ಓದಿ ಸಿಸ್ಟರ್. ಈ ರಾತ್ರಿಯ ಮುಕ್ತಾಯವು ಸ್ಪಷ್ಟವಾಗಿ ಸತ್ಯವನ್ನು ಹರಡುವಂತೆ ಮಾಡುವ ಯಾವುದೇ ಮುಂದಿನ ದುಡಿಮೆಯನ್ನು ನಿಲ್ಲಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಜನರು ತಪ್ಪಾಗಿ ತಿಳಿದುಕೊಂಡು ಅದು ದೈವಿಕ ಮನಸ್ಸಿನ ಪೂರ್ವಛಾಯೆ ಮತ್ತು ಲೋಕಕ್ಕೆ ಬರಲಿರುವ ತೊಂದರೆಗಳ ಮತ್ತು ಅವುಗಳ ನಿಜವಾದ ಕಾರಣಗಳ ಬಹಿರಂಗಪಡಿಸುವಿಕೆಯಾಗಿದೆ ಎಂಬ ಅದರ ಸತ್ಯವಾದ ಬೆಳಕಿನಲ್ಲಿ ನೋಡುವ ಬದಲು ಬಹುಶಃ ಹೆಚ್ಚಾದ ಅರಾಜಕ ಸ್ಥಿತಿ ಮತ್ತು ಆಗ ಪ್ರಚಲಿತವಾಗಿರುವ ಗೊಂದಲದ ಪರಿಸ್ಥಿತಿ ಇವುಗಳಿಗೆ ಕಾರಣರೆಂದು ಆರೋಪಿಸಲ್ಪಡುತ್ತಾರೆ. ರಾತ್ರಿಯ ಬರುವಿಕೆ ಮತ್ತು ಬಾಗಿಲು ಮುಚ್ಚುವಿಕೆ ತಕ್ಷಣದ್ದಾಗಿದೆ ಎಂದು ನಾವು ನಿರೀಕ್ಷಿಸಬಾರದು. ನಿಜವಾಗಿ ಹೇಳುವುದಾದರೆ ಅದು ಕ್ರಮೇಣವಾದುದು ಮತ್ತು ಸುಗ್ಗಿಯ ಕೆಲಸವನ್ನು ಮುಗಿಸುವಂತದ್ದು ಆಗಿದೆ. ಸರಸರಿದೆ ನೋಡಿ, ರಾತ್ರಿ ಬಗ್ಗೆ ಇಲ್ಲಿ ತುಂಬಾ ಮಾತಾಡ್ಬೇಕಾದ್ರೆ ರಾತ್ರಿಯು ಬರ್ತಾ ಇದೆ ಅಲ್ವಾ. ಒಬ್ಬರು ಕೆಲಸ ಮಾಡಕ್ಕೆ ಸಾಧ್ಯತೆ ಇಲ್ವಾ, ಇಲ್ಲದೆ ಇರುವಂತ ರಾತ್ರಿ. ಆ ರಾತ್ರಿ ನಮ್ಮ ಕಾಲದಲ್ಲಿ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ಒಬ್ಬರು ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಏನ್ ಅರ್ಥ ಅಂದ್ರೆ ಸುವಾರ್ತೆನ ಸಾರಕ್ಕೆ ಆಗಲ್ಲ, ಸುವಾರ್ತೆ ಬೆಲೆ ಇರಲ್ಲ. ಯಾವ ರೀತಿ ಸಾರಕ್ಕಾಗಲ್ಲ? ಒಂದ್ ರೀತಿ ಸುವಾರ್ತೆ ಸಾರಿದ್ರು ಯಾರು ಕೇಳ್ದೆ ಇರ್ಬೋದು, ಇಲ್ಲವೇ ಸುವಾರ್ತೆಗೆ ನಿಷೇಧ ಆಜ್ಞೆ ಇರ್ಬೋದು. ನಿಷೇಧ ಆಜ್ಞೆ ಅಂದ್ರೆ ಸರ್ಕಾರದ ಕಡೆಯಿಂದನೋ ಬೇರೆ ಕಡೆಯಿಂದನೋ ಬೈಬಲ್ ಸ್ಟೂಡೆಂಟ್ಸ್ ಆಗ್ಲಿ ಈ ತರ ಒಂದು ಪರ್ಟಿಕ್ಯುಲರ್ ಜನರು ದೇವರ ವಾಕ್ಯವನ್ನು ಎಲ್ಲೂ ಕೂಡ ಶೇರ್ ಮಾಡಂಗಿಲ್ಲ, ನೀವು ಮಾತಾಡೋಂಗಿಲ್ಲ ಅಂತ ನಮ್ಗೆ ಸ್ಟ್ರಿಕ್ಟ್ ರೂಲ್ಸ್ ಬರ್ಬೋದು. ಏನ್ ಬೇಕಾರಾಗ್ಬೋದು, ಒಟ್ಟಿನಲ್ಲಿ ಸತ್ಯಕ್ಕೆ ಏನಾಗ್ಬೋದು, ಅಡ್ಡಿ ಆಗ್ಬೋದು ಅಲ್ವಾ. ಆದ್ರೆ ಈ ಸತ್ಯಕ್ಕೆ ಅಡ್ಡಿ ಆಗೋದ ಗುರುತು ಏನಪ್ಪಾ ಅಂದ್ರೆ ಸಭೆ ಮುಕ್ತಾಯವಾಯಿತು ಅನ್ನೋದೇ ಗುರುತು. ಸಭೆ ಮುಕ್ತಾಯವಾಯಿತು. ಯಾಕೆ ಅಂದ್ರೆ ಇಲ್ಲಿವರೆಗೂ ಸಾರಲ್ಪಟ್ಟಂತ ಸುವಾರ್ತೆ ಬರೀ ಚಿಕ್ಕ ಹಿಂಡುಗೆ ಮಾತ್ರ, ತಮ್ಮನ್ನು ಸಜೀವಜ್ಞವಾಗಿ ಕೊಟ್ಟು ಅರ್ಪಣೆ ಮಾಡೋರು ಮಾತ್ರ ಒಂದು
ಸುವಾರ್ತೆ ಸಾರಲ್ಪಡ್ತು. ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇತ್ತು, ಆ ಬೋಧನೆಗಳಿತ್ತು. ಯಾವಾಗ ಅದು ಮುಕ್ತಾಯವಾಯ್ತೋ ಅದ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜಿನಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಡಾಕ್ಟರ್ ಓದಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಡಾಕ್ಟರ್ ಓದಕ್ ಹೋದಾಗ ಅಲ್ಲಿ ಏನ್ ಮಾಡ್ತಾರೆ, ಡಾಕ್ಟರ್ ಸೀಟ್ ಕಂಪ್ಲೀಟ್ ಆಗ್ಬಿಡ್ತು. ಕಂಪ್ಲೀಟ್ ಆದ್ಮೇಲೆ ಆ ಒಂದು ಡಾಕ್ಟರ್ ಇಲ್ಲ MBBS ಓದೋದಿಕ್ಕೆ ಮತ್ತೆ ಓಕೆ ಮತ್ತೆ ಒಂದು ಏನಾದ್ರು ನಿಮ್ಗೆ ಮ್ಯೂಟ್ ಮಾಡ್ಕೊಳ್ರಿ, ಮ್ಯೂಟ್ ಮಾಡ್ಕೊಳ್ರಿ ಕೃಷ್ಣ ಸರಿನಾ ಅಲ್ವಾ? ಮತ್ತೆ ಒಂದು ಅವಕಾಶ ಸಿಗುತ್ತಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಯಾಕೆ ಸಿಗಲ್ಲ ಸರ್? ಯಾಕೆ ಸಿಗಲ್ಲ? ನನಗೊಂದು ಸೀಟ್ ಕೊಡ್ರಿ, ನಾನು ಕೂಡ ಡಾಕ್ಟರ್ ಓದಕ್ಕೆ ಬಂದಿದ್ದೀನಿ. ಇಲ್ಲಪ್ಪ, ಸೀಟ್ ಇಷ್ಟೇ ಇರೋದು, ಫಿಲ್ ಆಯ್ತು, ನೀನ್ ಬೇರೆ ಸಬ್ಜೆಕ್ಟ್ ತಗೋ, ಈ ಸಬ್ಜೆಕ್ಟ್ ನಾನು ಮಾತಾಡಕ್ಕಾಗಲ್ಲ, ಈ ಸಬ್ಜೆಕ್ಟ್ ಆಗಲ್ಲ, ಇಲ್ಲಿ ಕಂಪ್ಲೀಟ್ ಆಗ್ಬಿಡ್ತು, ಇಷ್ಟೇ ಸೀಟ್ ಇರೋದು. ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಬೇರೆ ಏನಾದ್ರೂ ಟಾಪಿಕ್ ತಗೊಳ್ಬೇಕು, ಬೇರೆ ಏನಾದ್ರೂ ಕ್ಲಾಸ್ ಸ್ಟಡಿ ಮಾಡ್ಬೇಕು. ಅದೇ ಸೇಮ್ ಸಬ್ಜೆಕ್ಟ್ ಅಲ್ಲಿ ಇರಲ್ಲ. ಬೇರೆ ಕಾಲೇಜಲ್ಲಿ ಹೋಗ್ಬೋದು, ಆದ್ರೆ ನಾವೇನ್ ಮಾಡಕ್ಕಾಗಲ್ಲ. ಉದಾಹರಣೆಗೆ ಹೇಳ್ತಾ ಇದೀನಿ, ಆ ಒಂದು MBBS ಸೀಟೇ ಇಲ್ಲ, ಮುಕ್ತಾಯ ಕಂಪ್ಲೀಟ್ ಆಗ್ಬಿಡ್ತಂದ್ರೆ ನಾವು ಬೇರೆ ಏನಾದ್ರೂ ಕೋರ್ಸ್ಗೆ ಹೋಗ್ಬೇಕು. ಅಂದ್ರೆ ಅರ್ಥ ಏನೋ, ಇಲ್ಲಿವರೆಗೆ ತಮ್ಮನ್ನ ಯಜ್ಞವಾಗಿ ಸಮರ್ಪಣೆ ಮಾಡುವಂತ ಚಿಕ್ಕ ಹಿಂಡಿಗೆ ಬೇಕಾಗಿರುವಂತ ಟ್ರೂತ್ ಅಲ್ಲಿ ಸ್ಟಾಪ್ ಆಗುತ್ತೆ. ಬನ್ರಿ ಪರಲೋಕದ ಕರೆಗೆ ಬನ್ರಿ ಅಂತ ಕರೆಯುವಿಕೆ ಸ್ಟಾಪ್ ಆಗುತ್ತೆ. ಸಜೀವ ಯಜ್ಞಾಗ ನಿನ್ನ ಸಮರ್ಪಣೆ ಮಾಡ್ರಿ ಅನ್ನೋಂತ ಒಂದು ಸತ್ಯ ಸ್ಟಾಪ್ ಆಗುತ್ತೆ ಅಲ್ವಾ? ಕರೆಯಲ್ಪಟ್ಟು ಆಯ್ದುಕೊಳ್ಳಲ್ಪಟ್ಟು ನಂಬಿಕಸ್ಥರಾಗಿರುವಂತ ಆ ಕರೆಯ ಭಾಗ ಏನಾಗುತ್ತೆ, ಅಲ್ಲಿ ಸ್ಟಾಪ್ ಆಗುತ್ತೆ. ಆದ್ರೆ ತುಂಬಾ ಜನ ಏನ್ ಮಾಡ್ಕೊಳ್ತಾರೆ ಅಂದ್ರೆ ಇದರ ಒಂದು ವಿಷಯವನ್ನ ಬೇರೆ ತರ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಿಂಗ ಅರ್ಥ ಮಾಡ್ಕೊಳ್ತಾರೆ ಗೊತ್ತಾ? ಹೆಂಗ ಅರ್ಥ ಮಾಡ್ಕೊಳ್ತಾರ ಅಂದ್ರೆ, ಬ್ರದರ್ ಯಾಕೆ ಸುವಾರ್ತೆ ಇವಾಗ ಸಾರಕ್ ಆಗ್ತಿಲ್ಲ ಅಂದ್ರೆ, ನೋಡ್ರಿ ಪ್ರಪಂಚದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತು, ಅರಾಜಕತೆ ಆಗ್ಬಿಡ್ತು, ಸಮಸ್ಯೆ ದೊಡ್ಡದಾಗ್ಬಿಡ್ತು, ಅದಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ ವಿಷಯ. ಸಭೆ ಏನಾಗ್ತಿದೆ, ಎಂಡ್ ಆಗ್ತಿದೆ. ಸುವಾರ್ತೆನ ಸಾರಕ್ಕೆ ಆಗ್ತಿಲ್ಲ ಅಲ್ವಾ? ಸುವಾರ್ತೆ ಹೇಳಕ್ಕೆ ಸಾಧ್ಯತೆಗಳಿಲ್ಲ. ಇವತ್ತು ಕೂಡ ತುಂಬಾ ಜನರು ಹಂಗೆ ಅನ್ಕೊಂಡ್ಬಿಡ್ತಾರೆ, ಬ್ರದರ್ ಈಗಲೂ ಕೂಡ ಸುವಾರ್ತೆ ಸಾರಕ್ಕೆ ಆಗ್ತಿಲ್ಲ ಬ್ರದರ್, ಯಾರು ಕೇಳಲ್ಲ. ಅದು ತಪ್ಪು. ಇವಾಗ್ಲೂ ಕೂಡ ಅವಕಾಶ ಇದೆ. ಕ್ರಿಸ್ತನ ಪ್ರೀತಿಯ ಸರಸರರೇ, ತುಂಬಾ ಗೋಧಿಗಳಿದ್ದಾರೆ, ಆ ಗೋಧಿಗಳನ್ನೆಲ್ಲ ಕರಿಬೇಕು ಅಲ್ವಾ? ಇನ್ನು ಆ ಸಮಯ ಇನ್ನೂ ಬರ್ಲಿಲ್ಲ. ಆ ಸಮಯ ಬರ್ತಾ ಇದೆ, ತುಂಬಾ ಹತ್ರದಲ್ಲಿದೆ, ಆದ್ರೆ ಸಮಯ ಇನ್ನೂ ಬರ್ಲಿಲ್ಲ. ಹಾಗಂತ ತಿಳ್ಕೊಂಡು ಸುವಾರ್ತೆ ಸಾರನ್ನ ನಿಲ್ಲಿಸ್ಬೇಡ್ರಿ. ಸುವಾರ್ತೆನ ಸಾರ್ಬೇಕು ದೇವ್ರ ಮಕ್ಕಳು. ಇನ್ನು ಕೂಡ ಆ ರಾತ್ರಿ ಬರ್ಲಿಲ್ಲ, ನಮ್ಗೆ ಅವಕಾಶ ಇದೆ. ಆ ಬಾಗಿಲು ಇನ್ನೂ ತೆರೆದಿದೆ ಅಲ್ವಾ? ಆ ಬಾಗಿಲು ನಾವು ಅನ್ಕೊಂಡ ರೀತಿಯಲ್ಲಿ ಟಕ್ ಅಂತ ಮುಚ್ಚೋದಲ್ಲ. ಟಕ್ ಅಂದ್ರೆ ಏನರ್ಥ? 2026 ಡಿಸೆಂಬರ್ 26ನೇ ತಾರೀಕು ಇಲ್ಲ 25ನೇ ತಾರೀಕು ಸಭೆ ಎಂಡ್, ಸಭೆ ಮುಕ್ತಾಯವಾಗುತ್ತೆ ಅಂತ ಯಾರು ಕೂಡ ಹೇಳಕ್ಕೆ ಸಾಧ್ಯತೆ ಇಲ್ಲ. ಪರ್ಟಿಕ್ಯುಲರ್ ಒಂದು ಟೈಮ್ ನ ಕೊಟ್ಟು, ಡೇಟ್ ನ ಕೊಟ್ಟು ಅದನ್ನ ಮಾತಾಡೋ ಹಾಗಿಲ್ಲ. ಅದು ಆ ರೀತಿ ಅಲ್ಲ. ಯಾಕೆ ಆ ರೀತಿ ಇಲ್ಲ ಕ್ರಿಸ್ತನ ಪ್ರೀತಿ ಸರಸರಿದೆ? ಯಾಕಂದ್ರೆ ನೋಡಿ, ಸಭೆ ವರ್ಗದಲ್ಲಿ ಒಂದು ವ್ಯಕ್ತಿ ಓಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಆ ವ್ಯಕ್ತಿ ಓಡೋದಕ್ಕೆ ಸಮಯಾವಕಾಶ ಬೇಕು. ಈಗ ಕೊನೆಯ ವ್ಯಕ್ತಿ ಯಾರೋ ಒಬ್ರು ಓಡ್ತಾ ಇದಾರೆ, ಎಲ್ಲ ಆಯ್ತು, ಅವ್ರು ಓಡೋದಕ್ಕಿನ್ನ 1 ವರ್ಷದಲ್ಲಿ ಮುಗಿತಾರ, 2 ವರ್ಷದಲ್ಲಿ ಮುಗಿತಾರ ಗೊತ್ತಿಲ್ಲ. ಆದ್ರೆ ದೇವ್ರು ಅವ್ರಿಗೆ ಇಲ್ಲ, ಇನ್ನು 1 ವರ್ಷದಲ್ಲಿ ಮುಗಿಸ್ಬೇಕಂತ ಮುಗ್ಸಕ್ಕಾಗುತ್ತಂದ್ರೆ ಆಗಲ್ಲ. ಯಾಕಂದ್ರೆ ಸಭೆಗೆ ಕೃಪೆ ಮೇಲೆ ಹೋಗ್ತಾರೆ. ಅದು ಅಂದ್ರೆ ಅರ್ಥ ಏನು? ನಾನು ಗುಣಗಳನ್ನ ಬೆಳೆಸ್ಕೊಳ್ಳೋದಿಕ್ಕೆ ನನ್ನ ಬಲಹೀನತೆಗೆ ತಕ್ಕ ಹಾಗೆ, ನನ್ನ ಪ್ರಕೃತಿಯ ತಕ್ಕ ಹಾಗೆ, ನಾನು ವಾಸ ಮಾಡುವಂತ ವಾತಾವರಣ ತಕ್ಕ ಹಾಗೆ ದೇವರು ನನ್ನ ಕ್ರಿಸ್ತನ ಸಾರಿ ಬೆಳೆಯೋದಕ್ಕೆ ಸಮಯಾವಕಾಶನ ಕೃಪೆಯ ಮೂಲಕ ಕೊಡ್ತಾರೆ. ಅದು ಹೆಚ್ಚು ಕಡಿಮೆ ಇರಬಹುದು ಕ್ರಿಸ್ತನ ಪ್ರೀತಿಯ ಸಹೋದರರೇ. ದೇವರು ಅಲ್ಲಿಗೆ ನಿರ್ದಿಷ್ಟ ಮಾಡಲ್ಲ, ಬಟ್ ದೇವ್ರಿಗೆ ಗೊತ್ತು ಆ ಸಮಯ, ದೇವ್ರಿಗೆ ಈಗಲೂ ಗೊತ್ತು ಆ ಟೈಮ್ ಏನಂತ. ಅದೇ ಅದರ ಸತ್ಯದಲ್ಲಿ ಬರ್ದಿಡುವಂತ ಅವಶ್ಯಕತೆ ಇಲ್ಲ. ಸಭೆಯಾಗಿ ಭೂಮಿಯಲ್ಲಿರುವಂತ ದೇವ್ರ ಮಕ್ಕಳಿಗೆ ಅದನ್ನ ತಿಳಿಸ್ಕೊಡುವಂತ ಅವಶ್ಯಕತೆ ಇಲ್ಲ ಅಲ್ವಾ? ಆದ್ರಿಂದ ಅದು ತಕ್ಷಣ ಮುಗಿಸಿ ಹೋಗುತ್ತೆ, ಈ ಟೈಮಲ್ಲಿ ಎಂಡ್ ಆಗುತ್ತೆ, ಈ ಡೇಟಲ್ಲೇ ಕ್ಲೋಸ್ ಆಗುತ್ತೆ ಅಂತ ಹೇಳುವಂತ ಅವಶ್ಯಕತೆನೂ ಇಲ್ಲ. ಆ ರೀತಿ ನಾವು ನಿರೀಕ್ಷಿಸುವಂತ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಆ ವ್ಯಕ್ತಿ ಓಡ್ತಿರುವಂತ ವ್ಯಕ್ತಿ ಇನ್ನೇನು ಸ್ವಲ್ಪ ಕ್ರಿಸ್ತನ ಸಾರೂಪ್ಯ ಬೆಳೆಸ್ಬೇಕನ್ನಷ್ಟರಲ್ಲಿ ಆ ಒಂದು ಗುಣಲಕ್ಷಣ ಬೆಳೆಸ್ಕೊಳ್ಳೋದ್ರಲ್ಲಿ ಬೇಕಾಗ್ಬಿಡ್ಬೋದು, ಹಿಂದೆ ಬಂದ್ಬಿಡ್ಬೋದು, ಗುರಿ ಮುಟ್ಟದೇ ಹೋಗ್ಬಿಡ್ಬೋದು. ಆಗ ದೇವರು ಮತ್ತೆ ಬೇರೆಯವ್ರಿಗೆ ಅವಕಾಶ ಕೊಡುವಂತ ಸಾಧ್ಯತೆಗಳಿರುತ್ತೆ. ಆಗ ಅವ್ರು ಎಲ್ಲಿ ಓಟ ಮುಗಿಸ್ತಾರಂತ ಯಾರಿಗೂ ಗೊತ್ತಿರಲ್ಲ. ಇದೆಲ್ಲ ವಿಷಯಗಳಿರೋದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸಭೆ ಆ ಒಂದು ಕಾಲಿಂಗ್, ಆ ಒಂದು ಸೆಲೆಕ್ಷನ್, ಅದರ ಮುಕ್ತಾಯ ಅನ್ನುವಂತ ಭಾಗ ತತ್ಕ್ಷಣದಲ್ಲಿ ಒಂದು ಈ ದಿನ ಈ ಡೇಟ್ ಅಲ್ಲಿ ಎಂಡ್ ಆಗುತ್ತಂತ ಯಾರ ಕೈಯಲ್ಲೂ ಹೇಳಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ಆದ್ರೆ ಅದರ ಗುರುತುಗಳನ್ನ ನೋಡಿ ದೇವ್ರ ಮಕ್ಳು ಕಂಡುಹಿಡಿಬಹುದು. ದೇವ್ರ ಮಕ್ಳು ಕಂಡುಹಿಡಿಬಹುದು ಅಂದ್ರೆ ಯಾವ ರೀತಿ ಹೇಳ್ಬಹುದು? 2 ರೀತಿಯಲ್ಲಿ ಇದೆ. ಒಂದು, ಸುವಾರ್ತೆನ ನಾವು ಸಾರ್ತಾ ಇದೀವಿ, ಎಲ್ಲ ಕಡೆ ದೇವ್ರು ಅದಕ್ಕೆ ನಾವು ಸುವಾರ್ತೆ ಸಾರಿದ್ರೆ ತುಂಬಾ ಜನ ಕೇಳ್ತಾ ಇದ್ರೆ, ಅದರ ಅರ್ಥ ಏನಪ್ಪಾ ಅಂದ್ರೆ
ಒಂದ್ ವೇಳೆ ಈಗಾಗ್ಲೇ ಯಾರು ಆ ಕರೆಯನ್ನು ಹೊಂದ್ಕೊಂಡಿದ್ರೋ ಅವ್ರು ಓಡದೆ ಇರ್ಬೋದು, ಅದಕ್ಕೆ ಅವ್ರಿಗೆ ಅವಕಾಶ ಸಿಗ್ತಾ ಇರ್ಬೋದು. ಏನೊಂದ್ ರೀತಿಯಲ್ಲಿ ಸುವಾರ್ತೆನ ಸಾರ್ತಾ ಇದೀವಿ, ಯಾರು ಕೇಳ್ತಾ ಇಲ್ಲ, ಯಾರು ಅದಕ್ಕೆ ಗಮನ ಕೊಡ್ತಾ ಇಲ್ಲ, ಸತ್ಯಕ್ಕೆ ಬೆಲೆನೇ ಇಲ್ಲ, ಈ ಒಂದು ಉನ್ನತವಾದಂತ ಸತ್ಯವನ್ನ ಯಾರು ಗ್ರಹಿಸ್ಕೊಳ್ಳಕ್ಕೆ ಸಿದ್ಧರಿಲ್ಲ ಅಂದ್ರೆ, ಹಾಗಾದ್ರೆ ಎಷ್ಟು ಜನ ಇದ್ರೋ ಅವ್ರು ಮಾತ್ರ ಓಟ ಓಡಿ ಮುಗಿಸ್ಬೇಕಾಗುತ್ತೆ. ಮುಂದಿನ ಕರೆನ ದೇವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ, ಯಾರಿಗೂ ಆ ಒಂದು ಕರೆನ ಕರಿತಾ ಇಲ್ಲ ಅಂತ ಅರ್ಥವಾಗ್ಬೋದು. ಆಗ ದೇವ್ರ ಮಕ್ಳು ಒಂದು ವಿಷಯನ ಅರ್ಥ ಮಾಡ್ಕೊಬೇಕು, ಯಾರು ಗಮನಿಸದೇ ಇದ್ರು ಪರವಾಗಿಲ್ಲ, ನನಗೆ ಸುವಾರ್ತೆ ಬಂದಿದೆ, ನನಗೆ ಕರೆ ಇದೆ, ನಾನು ಅದನ್ನ ಕೇಳಿದ್ದೀನಿ, ಅದನ್ನ ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ, ಒಪ್ಪಿಸ್ಕೊಟ್ಟಿದ್ದೀನಿ, ನಾನು ಮರಣದವರೆಗೆ ನಂಬಿಕಸ್ಥನಾಗಿರ್ತೀನಿ ಅಂತ ಡಿಸಿಷನ್ ನಾನ್ ತಗೊಳ್ಬೇಕು ಅಲ್ವಾ. ಆದ್ರಿಂದ ನನಗೆ ಕೊಟ್ಟಿರುವಂತ ಸಮಯದಲ್ಲಿ ಕ್ರಿಸ್ತನ ಸ್ವರೂಪನ ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕು. ಅದು ಎಷ್ಟು ಸಮಯ ತಗೊಳುತ್ತೆ ಗೊತ್ತಿಲ್ಲ, ಆದ್ರೆ ಮರಣದವರೆಗೆ ನಂಬಿಕಸ್ಥನಾಗಿರ್ಬೇಕು, ಮರಣದ ಸಮಯ ಗೊತ್ತಿಲ್ಲ. ಹಾಗೆಯೇ ಈ ಸಭೆ ಅಂತ್ಯವಾಗುವಂತ ಸಮಯ ಕೂಡ ನಮಗೆ ತಿಳಿಯುವಂತ ಅವಶ್ಯಕತೆ ಇಲ್ಲ ಅಲ್ವಾ. ಅದನ್ನ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಅದು ಇಮಿಡಿಯೇಟ್ ಆಗಿ ಕ್ಲೋಸ್ ಆಗುತ್ತಂತನೂ ಹೇಳುವ ಹಾಗೂ ಇಲ್ಲ. ಮುಂದುವರ್ಸೋಣ. ಓದ್ಲಾ ಬ್ರದರ್? ಓದಿ ಇಷ್ಟ. ಪ್ರಸ್ತುತ ಸಮಯವು ಸಂಕಟದ ಬಿರುಗಾಳಿ ಬೀಸುವ ಮೊದಲು ದೇವರ ಸೇವಕರ ಹಣೆಯ ಮೇಲೆ ಮುದ್ರಿಸುವ ಸಮಯವಾಗಿದೆ. ಪ್ರಕಟಣೆ 7ನೇ ಅಧ್ಯಾಯ 2-3 ವಚನಗಳು. ಮತ್ತು ಪ್ರತಿಯೊಬ್ಬ ಬುದ್ಧಿವಂತ ಕನ್ಯೆಯು ಪ್ರಸ್ತುತದಲ್ಲಿರುವ ಅವಕಾಶಗಳನ್ನು ಮೆಚ್ಚಿಕೊಳ್ಳಬೇಕು. ಪ್ರಸ್ತುತ ಸತ್ಯದಿಂದ ಆತನ ಸ್ವಂತ ಭೌತಿಕ ಮುದ್ರೆಯನ್ನು ಹೊಂದುವುದನ್ನು ಮತ್ತು ಸುಗ್ಗಿಯ ಕಾರ್ಯದಲ್ಲಿ ಗೋಧಿಯ ವರ್ಗದ ಇತರರನ್ನು ಮುದ್ರಿಸುವ ಕೆಲಸವು ಮತ್ತು ರಾತ್ರಿಯು ಬರುವುದರೊಳಗಾಗಿ ಬಾಗಿಲು ಮುಚ್ಚುವುದರೊಳಗಾಗಿ ಅವರನ್ನು ಸುರಕ್ಷತೆಯ ಉಗ್ರಾಣಕ್ಕೆ ಒಂದುಗೂಡಿಸುವಂತೆ ತೊಡಗಿಸಿಕೊಳ್ಳುವುದನ್ನು ಮೆಚ್ಚಿಕೊಳ್ಳಲೇಬೇಕು ಎಂಬುದೇ. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಥ್ಯಾಂಕ್ ಯು ಸಿಸ್ಟರ್. ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ದೇವರ ಈ ಸಭೆಯ ಮುಕ್ತಾಯದ ಕೊನೆಯ ಒಂದು ಭಾಗ ಇದೆ. ಆ ಭಾಗದ ಬಗ್ಗೆ ನೀವು ಪ್ರಕಟಣೆಯಲ್ಲಿ ಓದ್ಬೋದು. ಹೋದ್ರೆ ವಾಕ್ಯವನ್ನು ಓದ್ಬಿಟ್ರೆ ಪ್ರಕಟಣೆ 7ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡ್ಕೊಂಡು ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಅಲ್ವರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ಈ ಹಣೆಯಲ್ಲಿ ಮುದ್ರೆಯನ್ನು ಹಾಕುವಂತ ಒಂದು ಕೆಲಸ ಅಲ್ವಾ. ಹಣೆಯನ್ನು ಮುದ್ರೆ ಹಾಕುವಂತ ಕೆಲಸ ಆರಂಭದ ಸಭೆಯಲ್ಲಿ ಬರ್ದೆ ಯಾಕೆ ಕೊನೆಯಲ್ಲಿ ಸಭೆಯಲ್ಲಿ ಬರ್ತಾ ಇದೆ? ಯಾಕೆ ಅಂದ್ರೆ ನೋಡಿ, ಭೂಮಿಯಲ್ಲಿರುವಂತ 4 ಗಾಳಿಗಳನ್ನ, ಬಿರುಗಾಳಿಗಳನ್ನ ಅಲ್ವಾ, ದೇವ್ರೇನ್ ಮಾಡ್ತಾ ಇದಾರೆ? ಅದನ್ನ ಬಿಡ್ತಾ ಇದಾರೆ. ಆ 4 ಬಿರುಗಾಳಿಯಲ್ಲಿ ಯಾವ್ದನ್ನ ಸೂಚಿಸ್ತಾ ಅಂದ್ರೆ ಮಹಾ ಸಂಕಟದ ಸಮಯ ಅಲ್ವಾ. ಮೇ ಬಿ ಭೂಮಿಯಲ್ಲಿರುವಂತ 4 ಎಲಿಮೆಂಟ್ಸ್ ಒಟ್ಟಿಗೆ ಅದರ ಒಂದು ಸರ್ವನಾಶಕ್ಕೆ ಒಳಗ್ಪಡ್ಬೋದು. ಮತ, ರಾಜಕೀಯ, ಎಕನಾಮಿ, ಸೋಷಿಯಲ್ ಎಲ್ಲ ಇದೆಯಲ್ಲ, ಈ ಸಿಸ್ಟಮ್ಸ್ ಎಲ್ಲ ಕೊಲಾಪ್ಸ್ ಆಗುವಂತ ಸಮಯ. ಅದು ಇವತ್ತು ಬಾಬೆಲ್ ಗೋಪುರದ ರೀತಿಯಲ್ಲಿ ಎತ್ತರಕ್ಕೆ ಬೆಳೆದಿದೆ. ದೇವರು ಅದನ್ನ ಇನ್ನ ಕೆಡವಲಿಲ್ಲ, ಬೆಳೆಯಕ್ಕೆ ಬಿಟ್ಟಿದ್ದಾರೆ. ಎಲ್ಲ ಕೂಡ ಒಂದು ಸಿಸ್ಟಮೆಟಿಕ್ ಆಗಿ ಬೆಳೀತಾ ಇದೆ. ಒಂದು ಗೌರ್ಮೆಂಟ್ ಅನ್ನೋದು ತುಂಬಾ ದೊಡ್ಡ ಗೌರ್ಮೆಂಟ್ ಆಗಿ ಬೆಳಿಬೇಕು, ಎಲ್ಲ ಒಟ್ಟಿಗೆ ಸೇರಿ ಬೆಳಿಬೇಕು. ಒಂದು ಬಿಸ್ನೆಸ್ ಅಂದ್ರೆ ಬಂದ್ರೆ ದೊಡ್ಡ ಬಿಸ್ನೆಸ್ ಆಗ್ಬೇಕು, ಎಲ್ಲ ಯುನೈಟ್ ಆಗ್ಬೇಕು ಆ ಬಿಸ್ನೆಸ್ ಜೊತೆಗೆ ಅಲ್ವಾ. ಸಾಮಾಜಿಕ ವ್ಯವಸ್ಥೆಗಳು ಎಲ್ರಿಗೂ ಒಂದೊಂದು ಬೆರ್ತಿರ್ಬೇಕು, ಕನೆಕ್ಟ್ ಆಗಿರ್ಬೇಕು, ಒಂದೇ ಸಾಮಾಜಿಕ ವ್ಯವಸ್ಥೆ ಬಂದಿರ್ಬೇಕು, ಧಾರ್ಮಿಕ ಒಂದೇ ಧರ್ಮ ಬರ್ಬೇಕು, ಒಂದೇ ರಾಜಕೀಯ, ಒಂದೇ ಧರ್ಮ, ಎಲ್ಲ ಇದು ಸರ್ವಶ್ರೇಷ್ಠವಾಗಿ ಕಾಣಿಸ್ಕೊಳ್ಪಡ್ಬೇಕು. ಆಗ ಇದು 4 ಕೊಳಸ್ ಮಾಡುವಂತ ಕೆಲಸ ಅದೇ ಸುಂಟರ ಗಾಳಿ ಅಲ್ವಾ, ಸಂಕಟದ ಬಿರುಗಾಳಿ. ಆದ್ರೆ ಅದನ್ನೇನ ಬಿಟ್ರೆ ಯಾರು ತಪ್ಪಿಸ್ಕೊಳಲ್ಲ. ಆ ಬಿರುಗಾಳಿ ಬರಕ್ಕಿಂತ ಮೊದಲು ನಿಜವಾದ ದೇವ್ರ ಮಕ್ಕಳನ್ನ ಸೆಲೆಕ್ಷನ್ ಇಲ್ಲಿ ಮುಗಿಬೇಕು. ಅವರ ಹಣೆಯ ಮೇಲೆ ಮುದ್ರಿಸುವಂತ ಕೆಲಸ ಅಂತ ತಗೊಂಡಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಹಣೆ ಅನ್ನೋದು ನಮ್ಮೆಲ್ಲ ಗೊತ್ತೇ ಇದೆ. ಅದ್ರ ಬಗ್ಗೆ ನಾವು ಸಾಕಷ್ಟು ವಿಷಯನ ಕೇಳಿದ್ದೀವಿ. ಅದ್ರ ಬಗ್ಗೆ ನಾವು ಇಲ್ಲಿ ಸುದೀರ್ಘವಾಗಿ ಮಾತಾಡುವಂತ ಸಮಯವಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ಲಿಲ್ಲ, ಬೇರೆ ಟಾಪಿಕ್ ಆಗ್ಬಿಡುತ್ತೆ. ದೇವರ ಮಕ್ಕಳ ಒಂದು ಜ್ಞಾನದಲ್ಲಿ ಅಲ್ವಾ, ಆ ಜ್ಞಾನ ಅವರ ಗುಣಲಕ್ಷಣದಲ್ಲಿ ಕ್ರಿಸ್ತನ ಸಾರೂಪ್ಯದಲ್ಲಿ ಇವರು ಬೆಳೀತಾ ಇದ್ದಾರೆ ಅನ್ನೋದು
ಪ್ರತಿಯೊಬ್ಬ ದೇವರ ಮಕ್ಕಳನ್ನ ದೇವರು ನಿರ್ದಿಷ್ಟವಾಗಿ ಗುರುತಿಸ್ಬೇಕು. ಇವರು ಈ ಸಭೆಯಲ್ಲಿದ್ದಾರೆ, ಇವರು ಈ ಓಟವನ್ನು ಓಡ್ತಾ ಇದ್ದಾರೆ, ಈ ಬುದ್ಧಿಯುಳ್ಳ ಕನ್ಯೆಯರು ಅಲ್ವಾ ಅನ್ನುವಂಥ ವಿಷಯಗಳನ್ನ ಅವರು ಗ್ರಹಿಸ್ಕೊಳ್ಬೇಕು. ಈ ಗ್ರಹಿಸ್ಕೊಳ್ವಿ ಅಂತ ಎರಡು ಭಾಗ ಏನಪ್ಪಾ ಅಂದ್ರೆ, ದೇವದೂತರು ಬಂದು ಏನು ಹಣೆಗೆ ಮುದ್ರೆ ಹಾಕಲ್ಲ. ಯಾವ ರೀತಿ ಮುದ್ರೆ ನಡೀತಾ ಇದೆ ಅಂದ್ರೆ, ದೇವರ ಮಕ್ಕಳೇ ನಾವು ಸತ್ಯವನ್ನ ಯಾರು ಹೇಳ್ತಾ ಇದ್ರೋ, ಇನ್ನೊಬ್ರು ಸತ್ಯ ಹೇಳೋದ್ರಿಂದ ಆ ಸತ್ಯವನ್ನ ಅಕ್ಸೆಪ್ಟ್ ಮಾಡಿ ಅವರು ಓಟ ಹೊಡೋದಕ್ಕೆ ತಮ್ಮನ್ನ ಸಂಪೂರ್ಣದಿಂದ ಒಪ್ಪಿಸ್ಕೊಟ್ಟಾಗ ಮುದ್ರೆ ಕನ್ಸಿಡರ್ ಆಗುತ್ತೆ. ನಾವು ಕೂಡ ಏನ್ ಮಾಡ್ತೀವಿ, ಕ್ರಿಸ್ತನ ಸ್ವರೂಪದಲ್ಲಿ ಬೆಳೀತಾ ಇದ್ದಾಗ, ಗುಣವಿಷಯ ಬೆಳೆಸ್ತಾ ಇದ್ದಾಗ ಅದು ಕನ್ಫರ್ಮ್ ಆಗುತ್ತೆ. ಈ ಕೆಲಸಗಳಲ್ಲಿ ನಾವೆಲ್ಲರೂ ತೊಡಗಿಸ್ಕೊಂಡಿದ್ವಿ, ದೇವರ ಈ ಕೊನೆ ಹಂತದಲ್ಲಿ ನಾವೆಲ್ಲರೂ ತೊಡಗಿಸ್ಕೊಂಡಿದ್ವಿ. ಆ ಕೆಲಸವನ್ನ ಮಾಡಿ ಮುಗಿಸ್ಬೇಕಾಗುತ್ತೆ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಾವು ಆ ಡೋರ್ ಕ್ಲೋಸ್ ಮಾಡೋದ್ರೊಳಗಡೆ ಓಡ್ಬೇಕಾಗುತ್ತೆ. ಜೊತೆಗೆ ಯಾರು ಬರ್ತಾ ಇದ್ರು ಅವ್ರು ಕೂಡ ಹೋಗೋದಕ್ಕೆ ಸಹಾಯ ಮಾಡ್ಬೇಕಾಗುತ್ತೆ. ಇದೆಲ್ಲ ಕೆಲಸ ಕೂಡ ಈ ಒಂದು ಸಮಯದಲ್ಲಿ ನಡೀತಾ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರ. ಇನ್ನು ಹೆಚ್ಚಾಗಿ ನಾವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಲೋಕದಲ್ಲಿ ಬರ್ತಿರುವಂತಹ ಸಂಕಟಗಳು, ಕಷ್ಟಗಳು ಏನೂ ಇಲ್ಲ. ಅದು ಉಗ್ರವಾಗಿ ತುಂಬಾ ಭಯಂಕರವಾಗಿ ಬರ್ದೇ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ದೇವರ ಮಕ್ಕಳು ಇನ್ನೂ ಭೂಮಿಯಲ್ಲಿದ್ದಾರೆ. ಅವ್ರು ಇಳಿದೇ ಹೋದ್ರೆ ಉಪ್ಪು ಇಲ್ಲದೆ ಏನಾಗುತ್ತೆ, ಭೂಮಿಯಲ್ಲಿ ಏನಿರಲ್ಲ, ಉಪ್ಪು ಇರಲ್ಲ, ಬೆಳಕು ಇರಲ್ಲ. ಆ ರೀತಿ ಆಗಿರುತ್ತೆ ಅಲ್ವಾ. ಭೂಮಿ ಗಾಢಾಂಧಕರಕ್ಕೆ ಒಳಗಾಗಿರುತ್ತೆ ಅಲ್ವಾ. ಮಹಾ ಭಯಂಕರವಾದಂತ ಆರ್ಮಗೋದನ್ ಯುದ್ಧಕ್ಕೆ ಏನಾಗಿರುತ್ತೆ, ಸಿದ್ಧವಾಗಿರುತ್ತೆ ಅಂತ ವಿಶ್ವನ ನಾವಿಲ್ಲಿ ನೋಡಬಹುದು. ಮುಂದುವರ್ಸೋಣ. ಪ್ರಸ್ತುತವಾದ ಓದಿ ಪ್ರಸ್ತುತವಾದ ಅತ್ಯಂತ ಅನುಕೂಲಕರ ಅವಕಾಶವು ಸಂಕ್ಷಿಪ್ತವಾದದು ಮತ್ತು ಅದು ಕೇವಲ 24 ವರ್ಷಗಳ ಸುಗ್ಗಿಯ ಅವಧಿ ಬಾಕಿ ಇದೆ ಎಂಬುದನ್ನು ಪ್ರಕಟಿಸುತ್ತದೆ. ಅದರ ನಂತರ ನಾವು ಕೆಡುಕನ ಆಡಳಿತದ ಅಂತ್ಯವನ್ನು ಮತ್ತು ಭವ್ಯವಾದ ಸಹಸ್ರಮಾನದ ದಿನಕ್ಕೆ ಪ್ರವೇಶಿಸುವುದನ್ನು ಕಣ್ಣಾರೆ ಕಾಣುತ್ತೇವೆ. ಆ ಭವ್ಯವಾದ ದಿನದ ಮುಂಚೆ ಈ ಲೋಕದ ಮಹಾಯಾತನೆಯ ಗಾಢವಾದ ಅಂಧಕಾರಕ್ಕೆ ಸ್ಥಳ ದೊರೆಯಬೇಕು. ಭವ್ಯವಾದ ದಿನದ ಹಿಂದೆ ಮಹಾ ಗಾಢಾಂಧಕಾರವು ಸಮೀಪಿಸುತ್ತಿದೆ, ಉದಯವು ಬರುತ್ತದೆ, ರಾತ್ರಿಯೂ ಬರುತ್ತದೆ. ಯೆಶಾಯ 21:12. ಅಂತಹ ಸಂಕಟವು ಜನಾಂಗವು ಉಂಟಾದದಿನಿಂದ ಅಂದಿನವರೆಗೂ ಸಂಭವಿಸಿದ್ದಿಲ್ಲ. ದಾನಿಯೇಲ 12:1. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಪಾಯಿಂಟ್ ಅಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಬ್ರದರ್ ಒಂದು ಪಾಯಿಂಟ್ ನ ಹೇಳ್ತಾ ಇದ್ದಾರೆ, ಗಮನಿಸಿರ್ಬೇಕು. ಅದು 24 ವರ್ಷ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ಒಂದು 24 ವರ್ಷದ ಬಗ್ಗೆ ಸಹೋದರ ಮಾತಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ಒಂದು ಪುಸ್ತಕವನ್ನ 1890ರಲ್ಲಿ ಬರೆಯಲ್ಪಟ್ಟಿತು. ಆ ಒಂದು ಸಮಯದಲ್ಲಿ ಬರೆಯಲ್ಪಟ್ಟಿತು. ಅಲ್ಲಿಂದ 24 ಅಂತ ಆಗಿದಾಗ 1914 ಬರುತ್ತೆ. ಸಹೋದರ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ, ಆಗಿನ ಒಂದು ಅವ್ರಿಗೆ ಏನ್ ದೇವರು ಪ್ರಕಟಣೆ ಮಾಡಿದ್ರು ಅದ್ರ ಪ್ರಕಾರವಾಗಿ 1914ರಲ್ಲೇ ಸಭೆ ಎಂಡ್ ಆಗುತ್ತೆ ಅನ್ನುವಂತ ಒಂದು ವಿಷಯವನ್ನ ಅವ್ರ ಮುಂದೆ ಇಟ್ಟಿದ್ರು. ಅವರ ಬರಹಗಳು ಕೂಡ ಅದನ್ನ ಬರೆದಿಟ್ಟಿದ್ರು. ನಾನು ಇದಕ್ ಮುಂಚೆ ಕೂಡ ನಮ್ಗೆ ಇದ್ರ ಬಗ್ಗೆ ಮಾತಾಡಿದೀನಿ, ಈಗಲೂ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ. ಮತ್ತೆ ಅದನ್ನ ಸ್ಪಷ್ಟವಾಗಿ ನೀವು ತಿಳ್ಕೊಬೇಕು. ಅದ್ರ ಬಗ್ಗೆ ನೀವು ಮಾತಾಡೋಕ್ಕೆ ಎಲ್ಲಾದ್ರೂ ಮಾತಾಡಕ್ಕೆ ಹಂಚ್ಕೊಳ್ಳಕ್ಕೆ ಶುರು ಮಾಡಿದ್ರು ಕೂಡ ತುಂಬಾ ಜ್ಞಾನವಾಗಿ ಮಾತಾಡ್ಬೇಕು. ಏನಪ್ಪಾ ಆ ವಿಷಯ ಅಂದ್ರೆ, ಸಹೋದರ ಪ್ರಕಾರ 1914ರಲ್ಲಿ ಸಭೆ ಮುಕ್ತಾಯವಾಗಬೇಕು ಅಂತ ಲೆಕ್ಕಾಚಾರ ಮಾಡಿದ್ರು. ಹೌದು, ಅದು ನಿರ್ದಿಷ್ಟವಾಗಿ ನಡೀತಂತ ದೃಢವಾಗಿ ಹೇಳಿದ್ರು. ಆದ್ರೆ ನಿಜಾಂಶ ಏನಾಯ್ತು ಗೊತ್ತಾ? ನಿಜಾಂಶ ಏನಾಯ್ತು ಅಂದ್ರೆ, 1914ರಲ್ಲಿ ನಮ್ಮ ಸಹೋದರ ಅಜಲ್ ಅವರೇ ಜೀವಂತವಾಗಿದ್ರು. ಅದ್ರ ಅರ್ಥವೇನು? ಸಭೆ ಮುಕ್ತಾಯವಾಗಿದ್ರೆ ಅವರು ಆ ಸಭೆಯಲ್ಲಿ ಒಬ್ಬರಾಗಿರ್ಬೇಕಾಯ್ತು, ಓಟವನ್ನ ಓಡಿ ಮುಗಿಸ್ಬೇಕಾಯ್ತು. ಆದ್ರೆ ಅವರ ಮರಣ ಆದದ್ದು 1916ರಲ್ಲಿ. 1914ರ ನಂತರ 2 ವರ್ಷಗಳ ಕಾಲ ಅವರು ಜೀವಂತವಾಗಿದ್ರು. ಆಗ ಈ ವಿಷಯದ ಬಗ್ಗೆ ಅವ್ರ ಮುಂದೆ ಪ್ರಶ್ನೆ ಇಡಲ್ಪಡ್ತು. ಸಹೋದರರೇ, ತಾವು ಕೊಟ್ಟಂತ ಲೆಕ್ಕಾಚಾರದ ಪ್ರಕಾರವಾಗಿ 1914ರ ಬಗ್ಗೆ ಮಾತಾಡಿದ್ರಲ್ಲ, ಅದು ಏನಾಯ್ತು ಅಂತ. ಆಗ ಸಹೋದರ ಹೇಳಿದಂತ ವಿಷಯ, ಅದನ್ನ ನಾವು ಮುನ್ನುಡಿಯಲ್ಲೇ ಮೊದಲು ಓದಿದ್ವಿ. ಏನಂತ ಓದಿದ್ವಿ? ನಾನು ಈ ರೀತಿಯಾಗಿ ದೇವರ ವಾಕ್ಯದ ಅನುಸಾರವಾಗಿ ಸಮಯವನ್ನ ನಿರ್ದಿಷ್ಟ ಮಾಡಿದ್ದೆ, ಆದ್ರೆ ದೇವರ ಒಂದು ಜ್ಞಾನ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ದೇವರು ಇನ್ನೂ ಕೃಪೆನ ಸಭೆಗೆ ಕೊಡ್ತಾ ಇರಬಹುದು. ದೇವರು ಕೊಟ್ಟಂತ ವಿಷಯಕ್ಕಿಂತ ಹೆಚ್ಚಾಗಿ ದೇವ್ರೇನ್ ಮಾಡ್ಬೋದು, ಇನ್ನು ಸಮಯವನ್ನ ಎಕ್ಸ್ಟೆಂಡ್ ಮಾಡಿದಾರೆ ಅನ್ಸುತ್ತೆ ದೇವ್ರ ಮಕ್ಕಳಿಗೋಸ್ಕರ.
ಅವರ ಗುಣಲಕ್ಷಣಗಳು ಬೆಳೆಸ್ಕೊಳ್ಳೋದು ಬರೋದಕ್ಕೋಸ್ಕರ ಇನ್ನೂ ಅವಕಾಶನ ಕೊಟ್ಟಿದ್ದಾರೆ ಅನ್ಸುತ್ತೆ ಅಂದ್ಬಿಟ್ಟು ಸಹೋದರ ಅದ್ರಲ್ಲಿ ಏನ್ ಮಾಡಿದ್ರು, ಮಾಹಿತಿನ ಕೊಟ್ಟಿದ್ರು. ಅದಕ್ಕೆ ಇದ್ರ ಬಗ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೋಡ್ರಿ ಕ್ರಿಸ್ತನ ಪ್ರೀತಿಯ ನಮ್ಗೆಲ್ಲ ಒಂದು ವಿಷಯ ಇದೆ ಗೊತ್ತಾ. ನಾವು ಒಬ್ಬ ಒಳ್ಳೆ ಬೋಧಕರಾಗ್ಬಿಟ್ಟು ಇಲ್ಲ ಸತ್ಯದಲ್ಲಿ ತುಂಬಾ ಪರಿಣಿತರಾಗಿ ಜನರು ನಮ್ಮನ್ನ ಗಮನಿಸಿ ಗುರುತಿಸಿ, ಓ ಇವರು ತುಂಬಾ ಒಳ್ಳೆ ಒಬ್ಬ ಬೋಧಕರಪ್ಪ, ತುಂಬಾ ವಿಷಯಗಳನ್ನ ಮಾತಾಡ್ತಾರೆ, ತುಂಬಾ ವಿಷಯ ಇವ್ರಿಗೆ ಗೊತ್ತಿರುತ್ತೆ ಅಂತ ನಮ್ಮನ್ನ ಗಮನಕ್ಕೆ ತಂದು ಕೆಲವೊಂದು ಸಮಯದಲ್ಲಿ ನಮ್ಮನ್ನ ಉತ್ಸಂಗಕ್ಕೆ ಎತ್ತಿಬಿಟ್ಟು ನಮ್ಮನ್ನ ಎತ್ತಿ ತುಂಬಾ ಎಲ್ಲರ ಮುಂದೆ ಹೊಗಳಿ ತೆಗಲಿ ನಮ್ಗೆ ಉತ್ಸಾಹ ಮಾಡಿ ನಮ್ಮನ್ನ ಮೇಲೆ ಎತ್ಬಿಡ್ತಾರೆ. ಯಾವ ಮಟ್ಟಿಗೆ ಅಂದ್ರೆ ಎಲ್ಲ ಗೊತ್ತಿದೆ ಇವ್ರಿಗೆ ಅನ್ನೋಂಥ ಮಟ್ಟಿಗೆ. ನಮ್ಗೂ ಕೂಡ ಏನಾಗ್ಬಿಡುತ್ತೆ ಅಂದ್ರೆ ಕೆಲವೊಂದು ಟೈಮಲ್ಲಿ ಇದೇ ಭಾವನೆ ಬಂದ್ಬಿಡ್ತು, ನನಗ್ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ, ನಾನೇ ತುಂಬಾ ಎಕ್ಸ್ಟ್ರಾಡಿನರಿ, ನಾನೇ ತುಂಬಾ ಏನಾಗಿದೆ ಬುದ್ಧಿವಂತ, ಇಂಟೆಲಿಜೆಂಟ್, ಎಕ್ಸಲೆಂಟ್, ಹೀಗೆಲ್ಲ ತುಂಬಾ ನನ್ನನ್ನ ಬಗ್ಗೆ ಕಲ್ಪನೆ ಕಟ್ಕೊಂಡಿರ್ತೀನಿ. ಕೆಲವೊಂದು ಟೈಮಲ್ಲಿ ಈ ಸನ್ನಿವೇಶ ಏನಾಗುತ್ತೆ ಗೊತ್ತಾ, ನಾನು ಏನಾದ್ರೂ ತಪ್ಪು ಮಾಡಿದ್ರು ನಾನು ಅದನ್ನ ಒಪ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾನು ಇರಲ್ಲ. ಉದಾಹರಣೆಗೆ ನಾನು ಏನಾದ್ರು ತಪ್ಪಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟೆ, ಸಹೋದರ ಬಂದು ನನಗೆ ಹೇಳ್ತಾರೆ, ಬ್ರದರ್ ನೀವು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ರಾಂಗ್, ವಾಕ್ಯ ಹೀಗೆ ಹೇಳ್ತಾ ಇದೆ ನೋಡ್ರಿ ಅಂದಾಗ ನನಗೆ ಏನಾಗುತ್ತೆ, ಇಷ್ಟು ವಿಷಯವನ್ನ ಸ್ಪಷ್ಟವಾಗಿ ಮಾತಾಡಿದಂತೆ ನಾನು ಎಲ್ಲರ ಮುಂದೆ ನನಗೆ ಗೊತ್ತಿಲ್ಲ ಅಂತ ಒಪ್ಕೊಬೇಕಾಗುತ್ತಾ? ಒಪ್ಕೊಂಡ್ರೆ ನನ್ನನ್ನ ನೋಡಂತಾರ ನೋಟ ಏನಾಗುತ್ತೆ, ನನ್ನ ಗೌರವ ಏನಾಗುತ್ತೆ, ನನಗೆ ಇಷ್ಟು ದಿನ ಕೊಟ್ಟಿರುವಂತ ಬೆಲೆ ಏನಾಗುತ್ತೆ? ಅಯ್ಯಯ್ಯೋ, ಆ ರೀತಿ ಆಗ್ಬಾರ್ದು ಅಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಒಪ್ಕೊಳ್ಳೋ ಬದಲು ಅದಕ್ಕೆ ಬೇರೊಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಇಲ್ಲ ಬ್ರದರ್ ನೀವ್ ಹೇಳ್ತಿರೋ ತಪ್ಪು, ಇದೆಲ್ಲ ಹೀಗೆ ಹಿಂಗೆ ಇದೇ ಕರೆಕ್ಟು ಅಂತ ಒಪ್ಪಕ್ಕೆ ನಾನು ಮಾತಾಡಕ್ಕೆ ಶುರು ಮಾಡ್ಕೊಳ್ತೀನಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ 7ನೇ ದೂತ ರಸಲ್ ಬ್ರದರ್ ಬಗ್ಗೆ ಯೋಚನೆ ಮಾಡಿ ನೋಡ್ರಿ, ಎಷ್ಟು ವ್ಯಾಲ್ಯೂಸ್ ನ ಬರೆದಿರೋಂಥವ್ರು. 1914 ತಪ್ಪಾದ್ಮೇಲೆ ಅವರ ನಡವಳಿಕೆ, ಅವರ ವರ್ತನೆ ಯಾವ ರೀತಿ ಇತ್ತು? ಇಲ್ಲ ನಾನು ಹೇಳಿದ್ದು ಕರೆಕ್ಟೇ ಅಂತ ಹೇಳಿದ್ರಾ? ಇಲ್ಲ, ತಪ್ಪನ್ನ ರಿಯಲೈಸ್ ಮಾಡಿದ್ರು. ಅದು ಕೂಡ ಒಂದು ದೊಡ್ಡ ಶೋಧನೆ. ದೇವರ ಮಕ್ಕಳು ನಮಗೂ ಕೂಡ ಅದೇ ರೀತಿ ಶೋಧನೆಗಳಿರುತ್ತೆ, ಗಮನದಲ್ಲಿ ಇಟ್ಬೇಕು. ಈ ವಿಷಯದಲ್ಲಿ ನಾವು ಇದನ್ನ ನೋಡ್ಬೇಕು. ಅದಕ್ಕೆ ನಾನು ನಿಮ್ಗೆ ಒತ್ತಿ ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ನಾವು ಗಮನಿಸ್ಬೇಕಂತ 2 ವಿಷಯ ಏನಪ್ಪಾ ಅಂದ್ರೆ, ನಾವ್ ಎಷ್ಟೇ ಜ್ಞಾನಿಗಳಿದ್ರು ಕೆಲವೊಂದು ಟೈಮಲ್ಲಿ ನಾವು ತಪ್ಪು ಮಾಡೋದಕ್ಕೆ ಸಾಧ್ಯತೆಗಳಿದೆ. ವಾಕ್ಯದ ಪ್ರಕಾರ ನಾವು ತಿಳಿದೇ ಕೆಲವೊಂದು ವಿಷಯಗಳನ್ನ ಹೇಳೋದಕ್ಕೆ ಸಾಧ್ಯತೆ. ಅದು ನಮ್ಮ ಅರಿವಿಗೆ ಬಂದಾಗ ನಾವು ಎಷ್ಟು ಬುದ್ಧಿವಂತರು, ಎಷ್ಟು ಜ್ಞಾನಿಗಳು, ಎಷ್ಟು ಸಭಾ ಸೇವಕರು, ಎಷ್ಟು ಬೋಧಕರು, ಎಷ್ಟು ಮಟ್ಟಿಗೆ ದೇವರ ವಾಕ್ಯವನ್ನ ಮಾತಾಡಿದೀವಿ ಅನ್ನೋದನ್ನೆಲ್ಲ ತೆಗೆದಿಟ್ಟು ನಮ್ಮ ತಪ್ಪನ್ನ ಒಪ್ಕೊಂಡು ಅದನ್ನ ತಿದ್ಕೊಬೇಕು. ಮೊದಲನೇ ವಿಷಯ. 2ನೇ ವಿಷಯ ಏನಪ್ಪಾ ಅಂದ್ರೆ, ಈ 1914 ಈಚೆಗೆ ಅಲ್ಲಿಗೆ ಮುಗಿಬೇಕಾಗಿರೋಂಥ ಸಭೆ ಇಲ್ಲಿವರೆಗೂ ದೇವ್ರು ಕೊಟ್ಟಿದ್ದಾರೆ ಅಂದ್ರೆ ಇನ್ನೂ ಮುಂದುವರಿತಾ ಇದೆ ಅಂದ್ರೆ ಅದರ ಅರ್ಥ ದೇವ್ರ ನಮ್ಮ ಮೇಲೆ ಇಟ್ಟಿರುವಂತ ಅಪಾರವಾದಂತ ಕೃಪೆ. ಒಂದ್ ವೇಳೆ 1914ಗೆ ಮುಕ್ತಾಯವಾಗಿದ್ರೆ ನಮ್ಗೆಲ್ಲ ಎಲ್ಲ ಅವಕಾಶ, ನಮ್ಗೆಲ್ಲ ಎಲ್ಲಿ ಸತ್ಯ? ನೋಡ್ರಿ, ದೇವರ ಮಹಾಕೃಪೆಗೆ ದೇವ್ರಿಗೆ ಒಂದು ಥ್ಯಾಂಕ್ಸ್, ದೊಡ್ಡ ಧನ್ಯವಾದ, ಥ್ಯಾಂಕ್ಸ್ ಹೇಳ್ಬೇಕಲ್ವಾ ದೇವ್ರಿಗೆ. ನಮ್ಗೂ ಕೂಡ ಕೃಪೆ ಕೊಟ್ಬಿಟ್ರು ದೇವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಆಗಲ್ಲ. ಕ್ರಿಸ್ತನ ಪ್ರಿಯ ಸಹೋದರರೇ, ದೇವರ ಕೃಪೆ, ಆತನ ಕರುಣೆಯ ದೃಷ್ಟಿ ನಮ್ಮ ಮೇಲೆ ಬಂದೈತೆ. ಅಲ್ಲಿಂದ 100 ವರ್ಷಗಳ ದಾಟ್ಕೊಂಡು ನೀರು ಹುಟ್ಟುವಂತ ನಮ್ಗೂ ಕೂಡ ಏನಾಗಿದೆ, ನಮ್ಗೋಸ್ಕರ ಕಾಯ್ಕೊಂಡಿದೆ ಆ ಕರುಣೆ. ನಾವು ಬರ್ಲಿ ಅಂತ ವೇಟಿಂಗ್ ಅಲ್ಲಿದೆ. ನಮ್ಗೆ ಸತ್ಯ ಕೊಟ್ಟು ನಾವು ಕ್ರಿಸ್ತನ ಸಾರ್ವಜನಿಕ ಬೆಳೆಸ್ಲಿ ಅಂತ ನಮ್ಗೂ ಕೂಡ ಅವಕಾಶ ಕೊಟ್ಟು ಸತ್ಯದಲ್ಲಿ ನಡೆಸ್ತಾ ಇದೆ ಅಂದ್ರೆ ಎಷ್ಟು ದೊಡ್ಡ ಮಹಾ ಅವಕಾಶ. ಆದ್ರೆ ಕ್ರಿಸ್ತನ ಪ್ರಿಯ ಸಹೋದರರೇ, ಹಾಗಂತ ಇನ್ನೂ ಸಮಯವಿದೆ, ಇನ್ನೂ ಟೈಮ್ ಇದೆ ಅಂತ ಮುಂದುವರೆಯಕ್ಕೂ ಆಗಲ್ಲ. ಟೈಮ್ ಇಸ್ ಶಾರ್ಟ್, ಸಮಯ ತುಂಬಾ ಹತ್ರದಲ್ಲಿದೆ. ಆ ಅಂಧಕಾರ ಬರ್ತಾ ಇದೆ, ಆ ಕತ್ತಲೆ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದೆ, ಗಾಢಾಂಧಕಾರ ಸಮೀಪಿಸುತ್ತಿದೆ, ಉದಯವು ಬರುತ್ತದೆ, ರಾತ್ರಿ ಬರುತ್ತದೆ. ಟೈಮ್ ಈಸ್ ವೆರಿ 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 ಶಾರ್ಟ್. ಯಾರಿಗೆ ಮಾತ್ರ ಗೊತ್ತಾಗುತ್ತೆ? ಯಾರು ಎಚ್ಚರವಾಗಿರ್ತಾರೋ, ಯಾರು ಕಾವಲು ಕಾಯ್ತಾ ಇರ್ತಾರೋ, ಯಾರು ರಾತ್ರಿ ಪೂರ್ತಿ ನಿದ್ರೆ ಮಾಡ್ತಾ ಇರ್ತಾರೋ ಅವರಿಗೆ ಗೊತ್ತಾಗುತ್ತೆ ಆ ಸಮಯ ಅಲ್ವಾ. ಅದರಿಂದ ಅದನ್ನ ತಿಳ್ಕೊಳ್ಳುವಂತ ಅವಕಾಶ ಇವತ್ತು ದೇವ್ರು ನಮ್ಗೆ ಕೊಟ್ಟಿದಾರಂದ್ರೆ ಕಾರಣ ಬೇರೆಯವ್ರಿಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಾಯ್ತು ನೋಡ್ರಿ, ನಾನು ಎಷ್ಟು ಜ್ಞಾನಿ, ಯಾರಿಗೂ ಗೊತ್ತಿಲ್ಲದ ವಿಷಯ ನನಗೆ ಗೊತ್ತಾಗ್ಬಿಡ್ತು ಅಂತ ಹೇಳ್ಕೊಳಕ್ಕಲ್ಲ. ಬದಲಾಗಿ ಆ ಗಾಢಾಂಧಕಾರ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಓಟವನ್ನು ಓಡಿ ಮುಗಿಸೋದಿಕ್ಕೆ ಕೊಡಲ್ಪಟ್ಟಿದೆ. ಆದ್ರಿಂದ ಅಂತ ಸಂಕಟ ದಿನದಲ್ಲಿ ನಾವು ಇರದಂತೆ, ಮುಂದೆಂದೂ ನಡೆದಿರುವಂತ ಭಯಂಕರ ಕಷ್ಟದಲ್ಲಿ ನಾವು ಸಿಗಲಾಗದ ರೀತಿಯಲ್ಲಿ, ಅಂದ್ರೆ ಏನರ್ಥ, ಯಾವ ರೀತಿ ಯೋಚನೆ ಮಾಡೋಣ? ಅಪ್ಪ, ಲೋಕ ಸಿಗಲಾಕೊಳ್ಳಿ ಪರವಾಗಿಲ್ಲ, ನಾನಂತೂ ಸಿಗಲಾಕೊಳ್ಳ, ಆ ಕಷ್ಟದಿಂದ ನಾನು ಹೆಂಗಾದ್ರೂ ಈಚೆ ಬಂದ್ಬಿಡ್ತೀನಿ, ಯಾರು ಬೇಕಾ ಸಿಗಲಾಕೊಳ್ಳಿ ಅಂತ ಅಲ್ಲ. ಈ ಲೋಕ ಕಷ್ಟದಲ್ಲಿ ಹೋಗ್ತಾ ಇದೆ, ಅದಕ್ಕಿಂತ ಮುಂಚಿತ ನನಗಂತ ಒಂದು ಕಷ್ಟ ಇದೆ, ನನಗಂತ ಒಂದು ಬಾಧೆ ಇದೆ, ನನಗಂತ ಒಂದು ಸಮಸ್ಯೆ ಇದೆ, ಅದು ತುಂಬಾ ಕಷ್ಟನೇ.
ಆದ್ರೆ ಅದು ಪೆಟ್ಟು ತಿನ್ನುವಂತ ರೀತಿಯ ಕಷ್ಟ ಅಲ್ಲ, ನಾನೇ ವಾಲಂಟ್ರಿಯಾಗಿ ಅನುಭವಿಸುವಂತ ಕಷ್ಟ. ಮಹಾ ಸಂಕಟ ಅನ್ನೋದು ಒಡೆಯೋದು, ಕಷ್ಟ ಕೊಡೋದು, ಭೂಮಿಗೆ ಬರುವಂತ ಮಹಾ ಶಿಕ್ಷೆ ಅದು. ಆದ್ರೆ ಇದು ನಾನು ಜೀವ ಬಲಿಯಾಗಿ ಯಜ್ಞವಾಗಿ ಸಮರ್ಪಣೆ ಮಾಡೋದು, ಅದು ದೇವರಿಂದ ಬರುವಂತ ಶಿಕ್ಷೆ ಅಲ್ಲ. ನನ್ನನ್ನೇ ಕಷ್ಟಕ್ಕೆ ಒಳಪಡಿಸಿದ್ದೀನಿ, ಕ್ರಿಸ್ತನ ಸ್ವರೂಪಿ ಬೆಳೆಸೋಕೆ ನನ್ನನ್ನೇ ಅರ್ಪಣೆ ಮಾಡಿದ್ದೀನಿ. ಆ ಕಷ್ಟವನ್ನ ಪಟ್ಟು ಆ ಸಂಕಟದಿಂದ ತಪ್ಪಿಸ್ಕೊಳ್ಳಕ್ಕೆ ದೇವ್ರು ಕೊಡುವಂತ ಈ ಸಮಯಾವಕಾಶವನ್ನ, ಕೃಪೆನ, ಸತ್ಯವನ್ನ ಉಪಯೋಗ ಮಾಡೋಣ. ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಆಮೇಲೆ ಆಮೇನ್ ಆಮೇನ್. ಥ್ಯಾಂಕ್ ಯು. ಪಾಠದ ಕುರಿತು ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಇದ್ದರೆ ನಾವು ರಾತ್ರಿ ಕಿತ್ತಿನ ಓದಿ ಪಾಠವನ್ನ ಮುಗಿಸೋಣ. ಓಕೆ, ಯಾರ ಹತ್ರ ರಾತ್ರಿ ಗೀತೆಗಳನ್ನ? ನಾನು ಹತ್ತನೇ ಬ್ರದರ್. ಓದಿ ಬ್ರದರ್. ಜೂನ್ 24. ನಿಮ್ಮ ಕರ್ತನು ಯಾವ ಗಳಿಗೆಯಲ್ಲಿ ಬರುತ್ತಾನೋ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 42ನೇ ವಾಕ್ಯ. ಬುದ್ಧಿವಂತ ಕನ್ಯೆಯರು ವರ್ಗದವರೆಲ್ಲರೂ ಈ ಸಾಮ್ಯ ರೂಪದಲ್ಲಿ ಆಜ್ಞಾಪಿಸಿದ ಮನೋಭಾವದಲ್ಲಿರಬೇಕು. ಮದುಮಗನು ಬರುತ್ತಿದ್ದಾನೆ ಎಂಬ ಸತ್ಯದ ಬಗ್ಗೆ ಅವರಿಗೆ ಜ್ಞಾನವಿರಬೇಕು. ಅವರು ದೀಪ ಮತ್ತು ಅದರ ತುಂಬ ಎಣ್ಣೆಯನ್ನು ಹೊಂದಿರಬೇಕು. ಯಾರೆಲ್ಲ ಸಿದ್ಧವಾಗಿರುವ ಈ ಸ್ಥಿತಿಯಲ್ಲಿರುತ್ತಾರೋ ಅಂಥವರು, ಇಗೋ ಮದಲಿಂಗನು ಬರುತ್ತಾನೆ ಎಂಬ ಸಂದೇಶವು ಹೊರಬರುತ್ತಿರುವಾಗ ಅದನ್ನು ಕೇಳಿ ಅವರು ಗಾಬರಿಯಾಗುವುದಿಲ್ಲ ಅಥವಾ ಆಶ್ಚರ್ಯ ಪಡುವುದಿಲ್ಲ. ನಾವು ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ಪೌರಾಸ್ಯ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಬುದ್ಧಿವಂತ ಕನ್ಯರು ಈಗಾಗಲೇ ಮೆರವಣಿಗೆಯ ಸಾಲಿನಲ್ಲಿ ನಿಂತು ಮದುವೆ ಮನೆಯೊಳಗೆ ಪ್ರವೇಶಿಸುತ್ತಿದ್ದಾರೆ. ಪೂರ್ಣ ಸಂಖ್ಯೆಯು ಶೀಘ್ರದಲ್ಲೇ ಕಂಡುಬರುತ್ತದೆ ಮತ್ತು ಬಾಗಿಲು ಮುಚ್ಚಲ್ಪಡುತ್ತದೆ. ಈ ಮನೋಭಾವದೊಂದಿಗೆ ಎಚ್ಚರಿಕೆಯಿಂದ ಗಮನಿಸುತ್ತಿರುವವರೆಲ್ಲರೂ ಅವರ ಹೃದಯಗಳಲ್ಲಿ ಕರ್ತನ ಆತ್ಮವು ತುಂಬಿದವರಾಗಿ ಮದುಮಗನು ಪ್ರತ್ಯಕ್ಷನಾಗಿದ್ದಾನೆ ಎಂಬ ಮೊದಲ ಮಾಹಿತಿಯಿಂದಲೇ ಅವರು ಬಹಳ ಬೇಗನೆ ಆಕರ್ಷಿತರಾಗುತ್ತಾರೆ. ಇವರು ತಮ್ಮ ದೀಪಗಳನ್ನು ಸರಿಪಡಿಸಿಕೊಂಡು ಸತ್ಯವೇದವನ್ನು ಪರಿಶೋಧಿಸಿ ಅವರು ಕ್ರಿಸ್ತನ ಪ್ರಕಟವಾದ ಸತ್ಯವನ್ನು ಶೀಘ್ರವಾಗಿ ಗ್ರಹಿಸುತ್ತಾರೆ ಮತ್ತು ತಮ್ಮನ್ನು ತ್ವರಿತವಾಗಿ ಸಿದ್ಧಪಡಿಸಿಕೊಂಡು ಬುದ್ಧಿವಂತ ಕನ್ಯರೊಂದಿಗೆ ಸೇರುತ್ತಾರೆ. ಸತ್ಯದ ಈ ವಿಷಯವನ್ನು ಕುರಿತು ಪ್ರಕಟಣೆಯು ನಿಜಕ್ಕೂ ಒಂದು ಪರೀಕ್ಷೆಯಾಗಿದೆ. ಕರ್ತನ ಕನ್ಯೆಯೆಂದು ಹೇಳಿಕೊಳ್ಳುವವರು ತಮ್ಮ ಬಳಿಯಲ್ಲಿ ಪಾತ್ರೆಯಲ್ಲಿ ಎಣ್ಣೆಯನ್ನು ಇಟ್ಟುಕೊಂಡಿರುವುದನ್ನು ನಿರೂಪಿಸಬೇಕಾಗಿದೆ. ಅಂದರೆ ದೀನತೆ, ತಾಳ್ಮೆ, ಪ್ರೀತಿ, ದೇವಭಕ್ತಿ, ಮದುಮಗನ ವಿಷಯಗಳಲ್ಲಿ ಆಸಕ್ತಿ, ಇಂತಹ ಸರಿಯಾದ ಮನೋಭಾವಗಳು ಇರುವುದನ್ನು ನಿರೂಪಿಸಬೇಕಾಗಿದೆ. ಇಂಥವರನ್ನು ಮಾತ್ರ ಮದುಮಗನು ಬಯಸುತ್ತಾನೆ ಅಥವಾ ಒಳಗೆ ಪ್ರವೇಶಿಸಲು ಅನುಮತಿಸುತ್ತಾನೆ. ಯಾಕೆ ಬ್ರದರ್? ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸರಸರಿದೆ, ನನಗೆ ಕೆಲವೊಂದು ಸಮಯದಲ್ಲಿ ತುಂಬಾ ಆಶ್ಚರ್ಯವಾಗೋದು ಏನಪ್ಪಾ ಅಂದ್ರೆ, ನಾವು ಓದುವಂತ ಪಾಠ ಆ ರಾತ್ರಿ ಗೀತೆ ಒಂದಕ್ಕೊಂದು ತುಂಬಾ ಕನೆಕ್ಟ್ ಆಗ್ಬಿಡುತ್ತೆ ನೋಡ್ರಿ. ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗಿದೆ ನೋಡ್ರಿ ಇವತ್ತು ರಾತ್ರಿ ಗೀತೆ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸರಸರಿದೆ, ಈ ವಿಷಯ ಗ್ರಹಿಸ್ಕೊಂಡಾಗ ನಮ್ಗೆ ಏನ್ ಅನಿಸುತ್ತೆ ಗೊತ್ತಾ? ದೇವರು ಇದನ್ನ ಹೊತ್ತಿ ನಮ್ಗೆ ಹೇಳ್ತಾ ಇದ್ರೆ, ಮತ್ತೊಂದ್ಸರಿ ನೆನಪು ಮಾಡಿಸ್ತಾ ಇದ್ರೆ, ಇನ್ನೂ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ರೆ. ನಿಮ್ಗೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಸಮಯದಲ್ಲಿ ಈ ಮೂರನೇ ವ್ಯಾಲ್ಯೂಮ್ ಬಗ್ಗೆ, ಮೂರನೇ ಸಂಪುಟದ ಬಗ್ಗೆ ಸತ್ಯವೇದ ವಿದ್ಯಾರ್ಥಿಗಳಲ್ಲಿ ಆಲ್ಮೋಸ್ಟ್ ಯಾರು ನೋಡ್ತಾನೆ ಇಲ್ಲ, ಯಾರು ಗಮನಿಸ್ತಾನೆ ಇಲ್ಲ. ಆತರ ಒಂದು ಸ್ಟಡಿ ಎಲ್ಲಾದ್ರೂ ಹೋಗ್ತಾ ಇದೆ ಅಂತ ನಾನು ಹುಡುಕ್ತಾ ಇದ್ದೀನಿ. ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ತೆಗಿತಾ ಇದ್ರೆ ಅಂತ ಎಲ್ಲೂ ಕೂಡ ನೋಡ್ತಾನೆ ಇಲ್ಲ ನಾನು. ನನಗನಿಸ್ತು ಇದು ನಮ್ಗೆ ಸಿಕ್ಕಿರುವಂತ ಒಂದು ಕೃಪೆ, ಈ ವಿಷಯಗಳನ್ನ ತಿಳ್ಕೊಳ್ಳುವಂತ ಒಂದು ಕೃಪೆ. ನೀವೆಲ್ಲೋ ಇದ್ದೀರಾ, ಯಾವ ಕಡೆ ಇದ್ದೀರಾ? ಹಲವಾರು ಸಭೆಗಳಲ್ಲಿ, ತುಂಬಾ ಬೆಳೆದಿರುವಂತ ಸಭೆಗಳಲ್ಲಿ, ತುಂಬಾ ಜ್ಞಾನದಲ್ಲಿ ಬೆಳೆದಿರುವಂತ ಸಭೆಗಳಲ್ಲಿ ಈ ಸ್ಟಡಿ ಇಲ್ಲ, ಇದ್ರ ಬಗ್ಗೆ ನಾಲೆಜ್ ಇಲ್ಲ, ಇದ್ರ ಬಗ್ಗೆ ಓದ್ತಾ ಇಲ್ಲ. ಆದ್ರೆ ದೇವ್ರ ಮಕ್ಕಳಿಗೆ ಯಾರಿಗೆ ದೇವ್ರು ಕೊಡ್ಬೇಕು, ಯಾರು ಆಸಕ್ತರಾಗಿದ್ದಾರೆ, ಯಾರನ್ನ ಬೆಳೆಸ್ಬೇಕು ಅಂದ್ಬಿಟ್ಟು ದೇವ್ರು ಗೊತ್ತಿದೆ ನೋಡ್ರಿ. ದೇವ್ರು ಕೊಟ್ಟಿದ್ದಾರೆ ನಿಮ್ಗೆಲ್ಲ, ಯಾವುದೇ ರೀತಿಯಲ್ಲಿ ಝೂಮ್ ಅಲ್ಲಿ ಇರ್ಬೋದು, ಯಾವುದೇ ರೀತಿಯಲ್ಲಿ ನಮ್ಗೆ ಬೇಕಾಗಿರೋ ಸತ್ಯವನ್ನು ಇವತ್ತು ಕೊಡ್ತಾ ಇದ್ದಾರೆ ನೋಡ್ರಿ. ಈ ರಾತ್ರಿ ಗೀತೆ ಎಷ್ಟು ಮಟ್ಟಿಗೆ ಹೇಳ್ತಿದೆ ಅಂದ್ರೆ, ನಾವು ಓದಂತ ಪಾಠಕ್ಕೆ ತುಂಬಾ ಕನೆಕ್ಟ್ ಆಗ್ತಿದೆ, ತುಂಬಾ ವಿಷಯ ಇದೆ. ಅದರಿಂದ ಮತ್ತೆ ಮತ್ತೆ ದೇವ್ರು ನನಗೆ ನೆನಪಿಸ್ತಾ ಇದ್ದಾರೆ. ಏನಪ್ಪ ನೆನಪಿಸ್ತಾ ಇದ್ದಾರೆ ಅಂದ್ರೆ, ಮೊದಲಿಗಿತ್ತಿ ಆಗಿರಿ ಅಂತ. ಅದೇ ಮುಖ್ಯವಾದ ವಿಷಯ ನಮ್ಮ ಮುಂದೆ ಇರೋದು.
ಕ್ರಿಸ್ತನಿಗೆ ಮೊದಲಿಗಿತ್ತಿ ಆಗೋದಕ್ಕೆ ನಾವೆಲ್ಲರೂ ಪ್ರಯಾಸ ಪಡೋಣ, ದೊಡ್ಡ ಸಂತೋಷವಾಗಿ ಇಟ್ಕೊಳ್ಳೋಣ ಕ್ರಿಸ್ತನ ಪ್ರೀತಿಯ ಸರಸರಿರೆ. ನಮ್ಮ ಮುಂದೆ ಇರುವಂತ ಒಂದೇ ಸಂತೋಷ ಒಂದೇ ಆಗಿರ್ಬೇಕು, ನಾನು ಕ್ರಿಸ್ತನಿಗೆ ಮೊದಲಿಗಿತ್ತಿ ಆಗ್ಬೇಕು ಅಂತ. ಆ ಸಂತೋಷದ ನಮ್ಮ ಜೀವನ ಪೂರ್ತಿ ಕಳಿಬೇಕು. ಏನೇ ಕಷ್ಟಗಳು ಬಂದ್ರು, ಏನೇ ಸಮಸ್ಯೆಗಳು ಬಂದ್ರು, ನಮ್ಮ ಮುಂದೆ ಅದು ಮಾತ್ರನೇ ಸ್ಪಷ್ಟವಾಗಿರ್ಬೇಕು. ಹಾಗೆ ದೇವ್ರು ನಮ್ಗೆ ನಡೆಸಲಿ. ಇನ್ನೊಂದ್ಸರಿ ಮೆಡಿಟೇಟ್ ಮಾಡಿ. ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾನು ನೋಡಿದೆ ಹಲವಾರು ವಿಷಯ, ನಾವು ಮಾತಾಡಿದಂತ ವಿಷಯ ಇದೆ. ಅದನ್ನ ಮೆಡಿಟೇಟ್ ಮಾಡಿ ದೇವ್ರು ನಿಮ್ಮನ್ನ ಬಲಪಡಿಸ್ಲಿ, ನಿಮ್ಗೆ ಆ ಕೃಪೆನ ಕೊಡ್ಲಿ ಹೆಚ್ಚೆಚ್ಚಾಗಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಅಂತ್ಯ ಮಾಡೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಸಮಯದಲ್ಲಿ ಓಕೆ, ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತಹ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ, ನಿಮ್ಮನ್ನು ಹೊಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ತಂದೆಯ ದೇವ್ರು, ವಿಶೇಷವಾಗಿ ನಮ್ಮನ್ನು ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಜೂಮ್ ಮೀಟಿಂಗ್ ನಲ್ಲಿ ನಿನ್ನ ವಾಕ್ಯಗಳನ್ನು ಕಲಿಯುವಂತ ಕೊಟ್ಟಂತ ಅವಕಾಶಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಮಾತ್ರವಲ್ಲದೆ ತಂದೆಯ ದೇವರೇ, ಈ ದಿನದಲ್ಲಿ ನಮಗೆ ಕೊಟ್ಟಿರ್ತಕ್ಕಂತ ಒಳ್ಳೆಯ ಪಾಠಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಸುಗ್ಗಿಯ ಕಾಲದ ಕುರಿತು ಮತ್ತು ಕನ್ಯೆಯರ ಕುರಿತು ಸಿದ್ಧರಾಗುವಂತವರು ಕ್ರಿಸ್ತನೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಹೋಗುವುದರ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಆತನ ಬರುವಿಕೆ ಇದೆ ಎಂಬುದಾಗಿ ಅನೇಕ ವಿಷಯಗಳನ್ನು ಈ ದಿನದಲ್ಲಿ ನಾವು ಕೇಳಿಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿದೆ. ನಿನ್ನ ಸ್ತೋತ್ರ ದೇವ್ರೇ. ಕೊಟ್ಟಂತೆ ಒಳ್ಳೆ ವಾಕ್ಯಕ್ಕಾಗಿ ನಿಮ್ಗೆ ಸ್ತೋತ್ರ ದೇವ್ರೇ. ಬ್ರದರ್ ಅವ್ರ ಮೂಲಕ ನೀನು ಮಾತನಾಡಿದ್ರಿ, ಅವರಿಗೆ ನೀವು ತಿಳಿಸ್ಕೊಟ್ಟಂತ ಜ್ಞಾನಕ್ಕಾಗಿ ಕೂಡ ನಿಮ್ಗೆ ಒಂದು ಸಲ್ಲಿಸ್ತೇವೆ. ಬ್ರದರ್ ಅವರನ್ನು ನಿನ್ನ ಹೆಚ್ಚಾದ ರೀತಿಯಲ್ಲಿ ಉಪಯೋಗಿಸ್ರಿ. ಇನ್ನು ಒಳ್ಳೆ ಒಳ್ಳೆ ವಾಕ್ಯಗಳನ್ನು ನಮ್ಗೆ ಅವ್ರು ಕಲಿಸ್ಕೊಡ್ಲಿಕ್ಕೆ ಅವರಿಗೆ ನೀವು ಜ್ಞಾನ ಕೊಡ್ರಿ ಮತ್ತು ಸಹಾಯ ಮಾಡ್ರಿ. ಅವರ ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸ್ಬೇಕೆಂದು ಬೇಡಿಕೊಳ್ತೇವೆ. ತಂದೆ, ಅವ್ರು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ, ಸೇವೆಯಲ್ಲಿ ಕೂಡ ಅವರಿಗೆ ಬಲವಾಗಿದ್ದು ಅವರನ್ನು ಬಲಪಡಿಸಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಮಾತ್ರ ಅಲ್ಲ, ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಮತ್ತು ಸಹೋದರಿಯರನ್ನು, ಅವರೆಲ್ಲರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ, ರಾತ್ರಿ ನಾವು ವಾಕ್ಯಗಳನ್ನು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಕಲಿಯುವಂತ ಕೃಪೆ ಮಾಡಿದ್ರೆ ನಿಮ್ಮ ಸ್ತೋತ್ರ ದೇವರೇ. ಉತ್ತಮವಾದ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಸಹ ಬದಲಾವಣೆ ಆಗಿ ಕ್ರಿಸ್ತನ ರಾಜ್ಯದಲ್ಲಿ ಸೇರ್ಲಿಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡು. ಬಲಪಡಿಸು, ನಿನ್ನ ಚಿತ್ತಕ್ಕನುಸಾರ ನಡೆಸು. ಈ ರಾತ್ರಿ ಸುಖಕರ ನಿದ್ರೆಯಲ್ಲಿ ನಮ್ಮ ನಡೆಸು. ನಾಳಿನ ಒಂದು ಹೊಸ ದಿನವನ್ನು ನೋಡುವಂತ ಭಾಗ್ಯ, ಬರೋ ವಾರದಲ್ಲಿ ಮತ್ತೆ ನಾವು ಈ ಪಾಠದ ಕುರಿತು ಮತ್ತೆ ಬ್ರದರ್ ಅವ್ರ ಮೂಲಕ ಕೇಳಿಸ್ಕೊಳ್ಳುವಂತ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಿ ನಡೆಸಬೇಕೆಂದು ನಿನ್ನ ಒಬ್ಬನೇ ಏಕೈಕ ಕುಮಾರನು, ನಮ್ಮ ರಕ್ಷಕನು, ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ, ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ರೀ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಎಲ್ಲ ಎಲ್ಲರಿಗೂ ನಮಸ್ತೆ. ನಮಸ್ತೆ. ಗುಡ್ ನೈಟ್. ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್ ಬ್ರದರ್. ಥ್ಯಾಂಕ್ ಯು ರೀ. ನಮಸ್ತೆ 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 ಬ್ರದರ್. Namaste, parents, sisters. ನಮಸ್ತೆ Good night. ನೈಟ್. ಟೊಮೆಟೊ ಏನ್ ಮಾಡತ್ತಿದ್ರಿ? ಬ್ರದರ್ ರೆಕಾರ್ಡಿಂಗ್ ಗುಡ್ ನೈಟ್. ಗುಡ್ ನೈಟ್. ನಮಸ್ತೆ. ನೈಟ್. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಬಾಯ್ ಬಾಯ್. ಬ್ರದರ್ ರೆಕಾರ್ಡಿಂಗ್ ಆಫ್ ಮಾಡಿ ಬ್ರದರ್. ಓಕೆ ಸರ್. ಆಲ್ಮೋಸ್ಟ್ ನನಗೆ